ಪ್ರೈಸ್ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ನನ್ನ ಪರಿಚಯ ಏನು ಕೊಡೋ ಅವಶ್ಯಕತೆ ಇಲ್ಲ. ನಾನು ಇದೇ ಪಟ್ಟಣದವನು, ನಿಮ್ಮ ಜೊತೆ ಸೇವಕನಾಗಿದ್ದೇನೆ. ನೀವೆಲ್ಲರೂ ಕೂಡ ನನಗೆ ಪರಿಚಯ ಉಳ್ಳವರಾಗಿದ್ದೀರಿ. ಎಷ್ಟೋ ಸತ ನಾನು ನೋಡಿದಿರಿ. ನಾವು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದೆ ನೇರವಾಗಿ ದೇವರ ವಾಕ್ಯದಲ್ಲಿ ಹೋಗೋಣ. ಹಲ್ಲೆಲೂಯಾ. ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಕರ್ತನ ಕೈಯಲ್ಲಿ ಒಪ್ಪಿಸಿಕೊಡೋಣ. ಈ ಒಂದು ಸಾಯಂಕಾಲ ವೇಳೆಯಲ್ಲಿ ನಿಜವಾಗಲೂ ಕೂಡ ಈ 7 ದಿವಸದ ಪ್ರಾರ್ಥನೆಯಲ್ಲಿ ಅನೇಕ ಅದ್ಭುತ ಚಿನ್ನ ಚಮತ್ಕಾರಗಳನ್ನು, ಬ್ಲೆಸ್ಸಿಂಗನ್ನು ಮತ್ತು ದೈವಿಕವಾದಂಥ ಕೃಪೆಯ ದ್ವಾರಗಳನ್ನು ಈಗಾಗಲೇ ದೇವರು ತೆರೆದಿದ್ದಾರೆ. 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 ಪ್ರಾರ್ಥನೆ ಮಾಡುವಾಗ ಈ ಒಂದು ಮುಂಜಾವಿನಲ್ಲಿ ಕರ್ತನು ಈ ಸಭೆಗೋಸ್ಕರವಾಗಿ ದೈವಿಕವಾದಂಥ 7 ಪಿಲ್ಲರ್ಗಳನ್ನು ದೇವರು ಬಲವಾದ ರೀತಿಯಲ್ಲಿ ಬರುವ ದಿವಸಗಳಲ್ಲಿ ನಿಮ್ಮ ಜೊತೆಗೆ ನಿಲ್ಲಿಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಗಾಡ್ ಶೋ ಮೀ ದ ಗ್ರೇಟೆಸ್ಟ್ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಮೊಣಕಾಲೂರಿ ಈ ಸಭೆಗೆ ಬರುವಂತೆ ದೇವರು ಮಾಡ್ತಾರೆ ಎಂಬುದಾಗಿ ತೋರಿಸಿದರು. ದೇವರಿಗೆ ಸ್ತೋತ್ರ. ಇಲ್ಲಿರುವ ಯವನಸ್ಥರುಗಳು ಬಲವಾದ ರೀತಿಯಲ್ಲಿ ಪವಿತ್ರಾತ್ಮದಿಂದ ತುಂಬಿ ದೈವ ಕೃಪೆಯನ್ನು ಬೀದಿಯಲ್ಲಿ ಮತ್ತು ದೈವಿಕವಾದಂಥ ಕೃಪೆಯನ್ನು ಅವರು ಎಲ್ಲೆಲ್ಲಿ ಚಲಿಸ್ತಾರೋ ಅವರ ಮಧ್ಯದಲ್ಲಿ ದೇವರು ಒಂದು ದೊಡ್ಡ ಯೆಹೋಶುವ ಸಂತಾನದ ಬಲವಾದ ಆತ್ಮನ ಅಭಿಷೇಕದ ಮೂಲಕವಾಗಿ ನಡೆಸುವುದಕ್ಕಾಗಿ ಬಯಸುವಂಥವರಾಗಿದ್ದಾರೆ. ಸಿದ್ಧರಾಗಿದ್ದವರು ಆಮೇನ್ ಅಂತ ಹೇಳಬೇಕು. ದೇವ್ರಿಗೆ ಸ್ತೋತ್ರ ಮಾಡಬೇಕು. ಆತ ನಂಬಿಗಸ್ತನಾಗಿರುವಂಥ ದೇವರಾಗಿದ್ದಾನೆ. ಕೆಲವು ಕುಟುಂಬಗಳಲ್ಲಿ ದೇವರು ದೈವ ಆತ್ಮನ ಮೂಲಕವಾಗಿ ಎಲ್ಲ ರೀತಿಯಾದಂಥ ಇರಿಟೇಷನ್ಗಳನ್ನು ತೆಗೆದು ದೈವಿಕವಾದಂಥ ಕೃಪೆಯಿಂದ ತುಂಬಿ ಪವಿತ್ರಾತ್ಮನ ಅಭಿಷೇಕದಲ್ಲಿ ನೀವೊಬ್ಬರಾಗಿದ್ದರೆ ಸಂಪೂರ್ಣವಾದ ಕುಟುಂಬವಾಗಿ ರಕ್ಷಣೆಯಲ್ಲಿ ಬರುವಂತೆ ದೇವರು ನಡೆಸಲಿಕ್ಕಿದ್ದಾರೆ. ಆತನ ಕಾರ್ಯಗಳು ಈಗಾಗಲೇ, ಆತನ ಕರಗಳು, ಆತನ ಪವಿತ್ರಾತ್ಮನ ಶಕ್ತಿಯು ಬಿಡುಗಡೆ ಉಂಟಾಗಿರುವುದನ್ನು ನಾನು ನೋಡ್ತಾ ಇದ್ದೇನೆ. ದೇರ್ ಈಸ್ ಎ ಗ್ರೇಟ್ ಮಲ್ಟಿಟ್ಯೂಡ್ ಪೀಪಲ್ ವಿಲ್ ಬಿ ಕಮಿಂಗ್ ಟು ದಿಸ್ ಚರ್ಚ್. ದೇವರು ಬಲವಾದ ಒಂದು ದೊಡ್ಡ ಜನಾಂಗವನ್ನು ಈ ಸಭೆಯ ಮೂಲಕವಾಗಿ ದೇವರು ನಡೆಸೋದಕ್ಕಾಗಿ ಬಯಸ್ತಾರೆ. ಡು ನಾಟ್ ಸ್ಯಾಟಿಸ್ಫೈಡ್. ದೇವರು ಹೇಳ್ತಾರೆ, ಇಷ್ಟಕ್ಕೆ ನೀನು ತೃಪ್ತನಾಗಬೇಡ. ನನ್ನ ಕರಗಳು ಭಯಂಕರವಾದವು. ನಾನು ಎಲ್ಲವನ್ನು ಮಾಡುವುದಕ್ಕಾಗಿ ಶಕ್ತನಾದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ. ದೇವ್ರಿಗೆ ಸ್ತೋತ್ರ. ಕೆಲವು ಉಪಾಯಗಳನ್ನು ಈ ಸಭೆಗೆ ದೇವರು ಉಂಟು ಮಾಡೋದಕ್ಕಾಗಿ ಬಯಸ್ತಾರೆ. ದೇವ್ರು ಹೇಳ್ತಾರೆ, ನೀನು ಬಾಯಿ ತೆರೀಲಿಲ್ಲ, ನೀನು ಯಾವತ್ತೂ ಯಾವ ವಿಷಯದಲ್ಲಿ ಮನುಷ್ಯರ ಮುಂದುಗಡೆ ನೀನು ಬಿಚ್ಚಲಿಲ್ಲ. ನಾನು ನಿನ್ನ ಮನೆ ಬಾಗಿಲಿಗೆ ಆ ಸಹಾಯವನ್ನು ಕಳಿಸ್ತಾ ಇದ್ದೇನೆ. ನಾನು ನಿನ್ನ ಮನೆಗೆ ಆ ಸಹಾಯದ ಹಸ್ತವನ್ನು ಕಳಿಸುವಂಥವನಾಗಿದ್ದೇನೆ ಎಂಬುದಾಗಿ ಬಲವಾದ ನಂಬಿಕೆಯ ಆಶೀರ್ವಾದವನ್ನು ದೇವರು ಹುಡುಕಾಡಿಕೊಂಡು ಬರುವಂತೆ ಮಾಡುವಂಥವರಾಗಿದ್ದಾರೆ. ಹುಡುಕಾಡಿಕೊಂಡು ಬರುವಂತೆ ಮಾಡುವಂಥವರಾಗಿದ್ದಾರೆ. ಯಾಕಂದರೆ ನಂಬಿಗಸ್ತರು ಮತ್ತು ನೀತಿವಂತರ ಪಕ್ಷದಲ್ಲಿ ದೇವರು ಇರುವಾಗ ಆತನ ಕರುಣೆ, ಪ್ರೀತಿ, ಆತನ ಸಂಪೂರ್ಣವಾದಂಥ ಉಪಾಯಗಳು ಅವ್ರನ್ನ ಹುಡುಕಾಡಿಕೊಂಡು ಬರುವಂಥದ್ದಾಗಿದೆ. ದೇವರು ಹೇಳ್ತಾರೆ, ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟಿದ್ದೀರಿ. ಎಲ್ಲ ಕಾರ್ಯಗಳು ನಿಮ್ಮನ್ನು ಹುಡುಕಾಡಿಕೊಂಡು ಬರುವಂತೆ ನಾನು ಮಾಡ್ತೇನೆ. ಎಲ್ಲ ಕಾರ್ಯಗಳು ನಿಮ್ಮನ್ನು ಹುಡುಕಾಡಿಕೊಂಡು ಬರುವಂತೆ ನಾನು ಮಾಡ್ತೇನೆ. ದೇವ್ರಿಗೆ ಸ್ತೋತ್ರ. ಎಲ್ಲ ಮಹಿಮೆ, ಘನತೆ, ಗೌರವ ನಿನಗೆ ಉಂಟಾಗಲಿ ದೇವರೇ. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ. ದೇವ್ರಿಗೆ ಸ್ತೋತ್ರ. ದೇವ್ರಿಗೆ ಸ್ತೋತ್ರ. ಬರುವ ದಿವಸದಲ್ಲಿ ಒಂದು ಬಲವಾದ ಪವಿತ್ರಾತ್ಮನ ಮಳೆಯನ್ನು ಈ ಒಂದು ಸಭೆಯ ಮೇಲೆ ದೇವರು ಸುರಿಸಲಿಕ್ಕಿದ್ದಾರೆ. ಆ ಪವಿತ್ರಾತ್ಮನ ಮಳೆಯನ್ನು ಹೊಂದಿಕೊಂಡಂಥ ಯವನ ಪ್ರಾಯದ ಮಕ್ಕಳು ಬಾಯಿ ಸುಮ್ಮನೆ ಇರೋದಿಲ್ಲ, ಅವ್ರ ಹೃದಯ ಸುಮ್ಮನೆ ಇರೋದಿಲ್ಲ, ಅವ್ರ ಕೈಕಾಲುಗಳು ಸುಮ್ಮನೆ ಇರೋದಿಲ್ಲ. ಅವರು ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡ್ತಾರೆ. ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡ್ತಾರೆ. ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡ್ತಾರೆ. ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡ್ತಾರೆ. ಕೆಲವು ಸಹೋದರಿಯರು ರಾತ್ರಿ ನಿದ್ದೆ ಮಾಡೋದಿಲ್ಲ. ಅವರು ದೈವ ದರ್ಶನವನ್ನು ನೋಡಿ ಅರ್ಧ ರಾತ್ರಿಯಲ್ಲಿ ಎದ್ದು ಕೂತ್ಕೊಂಡು ದೇವರ ಮುಂದುಗಡೆ ಗೋಳಾಡಿ ಪ್ರಾರ್ಥನೆ ಮಾಡುವ ಬಲವಾದ ಅಭಿಷೇಕವನ್ನು ನಿಮ್ಮ ಮೇಲೆ ದೇವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ದೇವರು ನಿಮ್ಮ ಕಣ್ಣೀರಿನ ಪ್ರಾರ್ಥನೆ ಮೂಲಕವಾಗಿ ಈ ಪ್ರಾಂತ್ಯದಲ್ಲಿ ಬಲವಾದ ನೊಗವನ್ನು ಮುರಿದು ದೇವರ ಮಹಿಮೆಯ ಆಶ್ಚರ್ಯಗಳನ್ನು ನೋಡುವಂತೆ ದೇವರು ಮಾಡುವಂಥವರಾಗಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಮಹಿಮೆ ಉಂಟಾಗಲಿ. ತಂದೆಯಾದ ದೇವರೇ ಸ್ತೋತ್ರ ಸ್ವಾಮಿ. ಈ ಒಂದು ಸಾಯಂಕಾಲ ವೇಳೆಯಲ್ಲಿ ನಾವು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಹೌದು ಕರ್ತನೆ, ದೇವರೇ, ನಿನ್ನ ಆತ್ಮನ ಮಾತುಗಳು, ನಿನ್ನ ವಾಕ್ಯವು ಅದು ಜೀವವುಳ್ಳದಾಗಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ.
ಅದು ನಮ್ಮನ್ನು ಪುನರ್ನಿರ್ಮಾಣ ಮಾಡ್ತದೆ, ಅದಕ್ಕಾಗಿ ಸ್ತೋತ್ರ. ಬಲಪಡಿಸ್ತದೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಚಿತ್ತದಲ್ಲಿ ನಮ್ಮನ್ನು ನೆಲೆಗೊಳಿಸಿ ನಿನ್ನ ಮಹಿಮೆಯ ಕಾರ್ಯಗಳನ್ನು ನೋಡುವಂತೆ ಮಾಡುವಂಥದ್ದಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ಸಮಯ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಎಲ್ಲ ಮಹಿಮೆ, ಘನತೆ, ಗೌರವ ನಿಮಗೊಬ್ಬರಿಗೆ ಸಲ್ಲಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರೈಸ್ ಲಾರ್ಡ್. ಎಷ್ಟು ಜನರ ಹತ್ರ ಸತ್ಯವೇದ ಇದೆ? ಕೈ ಎತ್ತರಿ ನೋಡೋಣ. ಪ್ರೈಸ್ ಲಾರ್ಡ್. ಯಮನಸ್ಥರು ಬೈಬಲನ್ನು ಹಿಡ್ಕೊಳ್ಬೇಕು. ನಿಮ್ಮ ಮೊಬೈಲ್ನಲ್ಲಿದೆ, ಒಳ್ಳೆಯದು, ಹೊಸ ಜನ್ರೇಷನ್ ಒಳ್ಳೆಯದು. ಆದರೂ ಕೂಡ ಇದನ್ನು ಮುಟ್ಟಿ ಓದುವಂಥ ಅನುಭವ ಬಹಳ ವ್ಯತ್ಯಾಸವಾಗಿರ್ತದೆ. ಪ್ರೈಸ್ ಲಾರ್ಡ್. ಡು ನಾಟ್ ಫೀಲ್ ಶೇಮ್ ಟು ಕ್ಯಾರಿ ದ ಬೈಬಲ್. ದೇವ್ರ ವಾಕ್ಯವನ್ನು ನೀವು ಹೊತ್ತುಕೊಂಡು ನಡೆದರೆ ಅದು ನಿಮ್ಮನ್ನು ಹೊತ್ತುಕೊಂಡು ಹೋಗುವಂಥದ್ದಾಗಿದೆ. ಅದಕ್ಕಾಗಿ ಯಾವತ್ತೂ ಕೂಡ ನಮ್ಮ ಬೈಬಲನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ಹೋಗುವಂಥವರಾಗಿರ್ಬೇಕು. ಹಾಲೆಲೂಯಾ. ಎನಿವೇರ್ ಯು ಟ್ರಾವೆಲ್, ನಿಮ್ಮ ಗಾಡಿಯಲ್ಲಿ, ನಿಮ್ಮ ಪ್ರಯಾಣದಲ್ಲಿ, ನಿಮ್ಮ ಕೆಲಸದಲ್ಲಿ, ಎಲ್ಲೇ ಇದ್ದರೂ ಒಂದು ಸಣ್ಣ ಬೈಬಲನ್ನು ಇಡ್ರಿ. ಹಾಲೆಲೂಯಾ. ಯಾಕಂದರೆ ದೇವರು ಯಾವಾಗಲೂ ನಿಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಬಯಸ್ತಾರೆ. ನಿಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಏನು ಮಾಡ್ತಾರೆ? ಬಯಸ್ತಾರೆ. ಹಾಲೆಲೂಯಾ. ಅನೇಕ ಜನರು ಬೇಜಾರಾದಾಗ ಅನೇಕ ಎಂಟರ್ಟೈನ್ಮೆಂಟ್ಗಳಲ್ಲಿ ಹೋಗ್ತಾರೆ. ಆದರೆ ನಾವು ಬೇಜಾರಾದಾಗ ನಾವು ಬೈಬಲ್ ಓದಬೇಕು. ದೇವರೇ ನನ್ನೊಟ್ಟಿಗೆ ಮಾತನಾಡ ಎಂಬುದಾಗಿ ಹೇಳಬೇಕು. ಹಾಲೆಲೂಯಾ. ಆತನ ಸ್ವರವನ್ನು ಕೇಳುವುದಕ್ಕಾಗಿ ನಾವೇನಾಗಿರಬೇಕು? ಸಿದ್ಧರಾಗಿರಬೇಕು. ಆತನು ಕೊಡುವ ಸಮಾಧಾನ ಬೇರೆ ಯಾರು ನಮಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ತಮ್ಮ ಸತ್ಯವೇದಗಳನ್ನು ಕರಗಳಲ್ಲಿ ಇಟ್ಟುಕೊಂಡು ನನ್ನೊಂದಿಗೆ ಈ ಅರಿಕೆಯನ್ನು ಮಾಡುವುದಾಗಿದ್ದರೆ ನಾವು ಮುಂದೆ ದೇವರ ವಾಕ್ಯದಲ್ಲಿ ಹೋಗೋಣ. ಇದು ನನ್ನ ಸತ್ಯವೇದ, ಇದು ದೇವರ ಬಾಯಿ ಮಾತಾಗಿದೆ. ಇದರಲ್ಲಿ ಬರೆಯಲ್ಪಟ್ಟಿರುವಂಥ ಎಲ್ಲ ವಾಕ್ಯಗಳನ್ನು ಹೃದಯಪೂರ್ವಕವಾಗಿ ನಂಬುತ್ತೇನೆ, ಗ್ರಹಿಸಿಕೊಳ್ಳುತ್ತೇನೆ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ನೀತಿ ಶಿಕ್ಷೆಗಳು, ತಿದ್ದುಪಾಡುಗಳು, ಮಾರ್ಪಾಟುಗಳು, ಪ್ರಕಟಣೆಗಳು, ವಾಗ್ದಾನಗಳು ಯೇಸುವಿನ ನಾಮದಲ್ಲಿ ಗ್ರಹಿಸಿಕೊಳ್ಳುತ್ತೇನೆ. ಈ ವಾಕ್ಯವನ್ನು ಕೈಗೊಂಡು ನಡೆಯುವುದರ ಮೂಲಕ ನನ್ನ ಜೀವಿತದಲ್ಲಿ ಬರುವಂಥ ಎಲ್ಲ ಆಶೀರ್ವಾದಗಳನ್ನು ಯೇಸುವಿನ ನಾಮದಲ್ಲಿ ಸ್ವಾಧೀನ ಮಾಡಿಕೊಳ್ಳುತ್ತೇನೆ. ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ಮೊನ್ನೆ ದಿವಸನೇ ಪಾಸ್ಟರ್ ಅವ್ರ ಮನೆಗೆ ಹೋದಾಗ ಇನ್ವೈಟ್ ಮಾಡಿದರು. ಅನಾವಶ್ಯಕವಾಗಿ ನಾನು ಬೇರೆ ಕೆಲಸ ಕಾರ್ಯದಲ್ಲಿ ಇರೋದರಿಂದ ಬರಲಿಕ್ಕಾಗಲಿಲ್ಲ. ಆದರೆ ಈ ದಿವಸ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮೆಲ್ಲರಿಗೂ ಕೂಡ ದೇವರು ದಯಪಾಲಿಸಿದ್ದಾರೆ. ಅವರು ಹೇಳಿದ ಪ್ರಕಾರ ಅಷ್ಟು ದೊಡ್ಡ ಮಹಾನ್ ವ್ಯಕ್ತಿಯೇ ನಾನು ಅಲ್ಲ, ನಮ್ಮಲ್ಲಿರುವಂಥ ಯೇಸು ದೊಡ್ಡವನಾಗಿದ್ದಾನೆ. ಹಾಲೆಲೂಯಾ. ಆತನು ನಂಬಿಗಸ್ತನು. ತನ್ನ ನಂಬಿದ ಮಕ್ಕಳಿಗೆ ಯಾವತ್ತೂ ಕೂಡ ಆತನ ಕೈ ಬಿಡೋದಿಲ್ಲ. ದೇವರು ಒಬ್ಬರು ನಮ್ಮ ಜೊತೆಗಿದ್ದರೆ ಸಾಕ್ರಿ. ಹಾಲೆಲೂಯಾ. ಎಲ್ಲರೂ ಹೇಳ್ರಿ, ದೇವರೊಬ್ಬರು ನನ್ನ ಜೊತೆಲಿದ್ದರೆ ಸಾಕು, ನಾನು ಯಾವಾಗಲೂ ಜಯಶಾಲಿ ಆಗಿರ್ತೇನೆ. ಹೆಂಗಿರ್ತೇನೆ? ಮತ್ತು ಹಂಗೇ ಇರಬೇಕು ನೀವು. ಇಲ್ಲಿ ಹೇಳಿ ಮತ್ತು ಮನೆಗೆ ಹೋಗಿ ಬೇರೆ ಮಾಡಬಾರ್ದು. ಹಾಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರಿಗೆ ಸ್ತೋತ್ರ. ನೋಡಿರಿ, ಪ್ರಾರ್ಥನೆಯಿಂದ ಬರುವ ಆಶೀರ್ವಾದ. ಹಾಲೆಲೂಯಾ. ನೋಡಿರಿ, ಈ 7 ದಿವಸದಲ್ಲಿ ನಿಮ್ಮ ವೈಯಕ್ತಿಕವಾದ ಜೀವಿತವನ್ನು ದೇವರು ಕಟ್ಟಲಿಕ್ಕಿದ್ದಾರೆ. ಹಾಲೆಲೂಯಾ. ನಿಮ್ಮ ಕೌಟುಂಬಿಕವಾದ ಜೀವಿತವನ್ನು ಕಟ್ಟಲಿಕ್ಕಿದ್ದಾರೆ. ನಿಮ್ಮ ಸಭೆಗಿರುವಂಥ ದರ್ಶನದ ಮೂಲಕವಾಗಿ ವಿಶೇಷವಾದ ರೀತಿಯಲ್ಲಿ ಕರ್ತನು ನಿಮ್ಮನ್ನು ಬಲಪಡಿಸಿ ನಡೆಸುವುದಕ್ಕಾಗಿ ಬಯಸುವಂಥವರಾಗಿದ್ದಾರೆ. ಕೀರ್ತನೆ 20ನೇ ಅಧ್ಯಾಯ ಅದರ 4ರಿಂದ 8 ವಚನವನ್ನು ಓದುವಾಗ ಇಲ್ಲಿ ದಾವೀದನು ಒಂದು ಕಾರ್ಯದ ಕುರಿತಾಗಿ ಮಾತನಾಡುವಾಗ ಅದರ ವಿಷಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. 20ನೇ ಅಧ್ಯಾಯ, ಕೀರ್ತನೆ 20ನೇ ಅಧ್ಯಾಯ, ಸಾಮ್ಸ್ 20 ವರ್ಸ್ 4 to 8. ಕೀರ್ತನೆ 20ನೇ ಅಧ್ಯಾಯ ಈಗಾಗಲೇ ಪಾಸ್ಟರ್ ಅವರು ಹೇಳ್ತಾ ಇದ್ರು, ನಾವೆಲ್ಲರೂ ಕೂಡ ಯಾರು? ಸೈನಿಕರು. ನಾವು ಯುದ್ಧದಲ್ಲಿದ್ದೇವೆ ಮತ್ತು ನಮ್ಮ ಪ್ರಾರ್ಥನೆಯ ಎಲ್ಲ ರೀತಿಯಾದಂಥ ಪ್ರಾರ್ಥನೆ ಮೂಲಕವಾಗಿ ದೇವರು ನಮಗೆ ಜಯ ಕೊಟ್ಟು ತನ್ನ ಕೃಪೆಯಲ್ಲಿ ಏನು ಮಾಡ್ತಾರೆ? ನಡೆಸುವಂಥವರಾಗಿದ್ದಾರೆ. ಓದೋಣ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು. ನಮ್ಮ ದೇವರ ಹೆಸರಿನಲ್ಲಿ ಜಯ ಎತ್ತುತ್ತೇವೆ. ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುತ್ತೇವೆ. ಎಲ್ಲರೂ ಹೇಳ್ರಿ, ಏನು ಎತ್ತುತ್ತೇವೆ?
ಧ್ವಜ ಎತ್ತುತ್ತೇವೆ. ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುತ್ತೇವೆ. ಯೆಹೋವನು ನಿನ್ನ ಎಲ್ಲಾ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು. ನೋಡ್ರಿ, ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಏನಾಯ್ತು, ಗೊತ್ತಾಯಿತು ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡ್ರಿ, ಈ ಕೀರ್ತನೆಯನ್ನು ಬರೆಯುವಾಗ ದಾವೀದನು ತನ್ನ ಎದುರುಗಡೆ ಒಂದು ದೊಡ್ಡ ವೈರಿಗಳನ್ನು ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ? ಎಲ್ಲರೂ ಹೇಳ್ಬೇಕು, ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯುದ್ಧ ಮಾಡ್ಲಿಕ್ಕೆ ಹೋಗುವಾಗ ಜನರನ್ನ ಹೇಗೆ ಕಳಿಸ್ತಾರೆ? ಇಲ್ಲೇ ಆರ್ಮಿನಲ್ಲಿ ಬಾರ್ಡರ್ನಲ್ಲಿ ಕೆಲಸ ಮಾಡೋರು ಯಾರಾದರೂ ಇದ್ದರೆ ಅವ್ರು 1 ತಿಂಗಳು ಬಿಟ್ಟು ಮನೆಗೆ ಬಂದರೆ ತಿರುಗಿ ಅವ್ರನ್ನ ವಾಪಸ್ ಕಳ್ಕೊಬೇಕಾದ್ರೆ ತಿಲಕ್ ಹೊಡೆದು ಅವನು ಮತ್ತೆ ತಿರುಗಿ ನೋಡ್ತೇವೋ ಇಲ್ಲೋ, ಅವನು ನಮಗೆ ಸಿಗ್ತಾನೋ ಇಲ್ಲೋ, ಗೋಳಾಡಿ ಅಪ್ಪಿಕೊಂಡು ಮತ್ತೆ ಅವನನ್ನು ಮಾತಾಡಿಸ್ಲಿಕ್ಕೆ ಆಗ್ತದೋ ಇಲ್ಲೋ. ಯಾಕಂತ ಹೇಳಿದ್ರೆ ಆತನು ಎಲ್ಲಿದ್ದಾನೆ? ಬಾರ್ಡರ್ನಲ್ಲಿದ್ದಾನೆ. ಹಲ್ಲೆಲೂಯಾ. ಹೋಗುವಾಗ ಈ ಮನೋಭಾವನೆಯಿಂದ ನಾವೇನು ಮಾಡ್ತೇವೆ? ಜನರಿಗೆ ಕಳಿಸ್ತೇವೆ. ಹಲ್ಲೆಲೂಯಾ. ಆದರೆ ದೇವ್ರ ಸ್ತೋತ್ರ, ಇಲ್ಲಿ ದಾವೀದನು ಯುದ್ಧ ಹೋಗೋದಕ್ಕಿಂತ ಮುಂಚೆ ದೇವರ ಹೆಸರಿನಲ್ಲಿ ಬಾವುಟವನ್ನು ಹಾರಿಸಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದ ಕ್ರಿಶ್ಚಿಯನ್ ಫೇತ್ ಶುಡ್ ಬಿ, ಕ್ರೈಸ್ತ ನಂಬಿಕೆ ನಿನ್ನ ಜೀವಿತದಲ್ಲಿ ಸ್ವಸ್ಥತೆ ಆಯಿತು ಆದಮೇಲೆ ಸಾಕ್ಷಿ ಕೊಡೋದು. ಆಮೇಲೆ ನನ್ನಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಇದೆ, ಆತನ ಬಾಸುಂಡೆಗಳಿಂದ ನಾನು ಸ್ವಸ್ಥತೆ ಹೊಂದಿದ್ದೇನೆ ಎಂಬುದಾಗಿ ಮೊದಲೇ ನಂಬುವಂತನು ಧನ್ಯನು. ಹಲ್ಲೆಲೂಯಾ. ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಯಾರಾದರೂ ಬಾವುಟ ಹಾರಿಸ್ತಾರ? ಎಲ್ಲಾದರೂ ಉಂಟಾ? ದೇವರ ನಾಮಕ್ಕೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ನಾವು ನಮ್ಮ ನಂಬಿಕೆಯಲ್ಲಿ ಮೊದಲೇ ಬಾವುಟ ಹಾರಿಸ್ಬೇಕು. ಏನು ಮಾಡಬೇಕು? ನನ್ನ ಪರೀಕ್ಷೆ ಏನಾಗ್ತೈತೋ ಏನು, ನನ್ನ ರಿಸಲ್ಟ್ ಏನಾಗ್ತೈತೋ ಏನು, ನನ್ನ ಬದುಕೇನಾಗ್ತೈತೋ ಏನು, ನನ್ನ ಮಕ್ಕಳೇನಾಗ್ತಾರೋ ಏನೋ, ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳು ನಮ್ಮ ಮುಂದುಗಡೆ ಇರಬೇಕಾದ್ರೆ ದೇವರು ಹೇಳ್ತಾರೆ, ಜಯದ ನುಡಿಗಳನ್ನು ನಿಮ್ಮ ಬಾಯಲ್ಲಿ ನೀವು ನಂಬಿಕೆಯಿಂದ ಅರಿಕೆ ಮಾಡುವಾಗ ಆ ಕಾರ್ಯಗಳನ್ನು ನೋಡುವಂತೆ ದೇವರು ಸಹಾಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದಾವೀದನಿಗೆ ಗೊತ್ತು, ಹಲ್ಲೆಲೂಯಾ, ಆತನು ಗೊಲ್ಯಾತನನ್ನು ಬಿಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನನ್ನ ಜೊತೆಗಿದ್ದಾನೆ. ಹಲ್ಲೆಲೂಯಾ, ದೇವರು ನನ್ನ ಜೊತೆಗಿದ್ದಾನೆ. ಯಾವ ಕೇಡು ಆಪತ್ತುಗಳು, ಯಾವ ಸೋಲು ನನ್ನನ್ನು ಮುತ್ತಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆತನ ಕೃಪೆಯಿಂದಲೇ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮಗಿರುವ ಎಲ್ಲ ಹೋರಾಟಗಳ ಮಧ್ಯದಲ್ಲಿ ಮೊದಲೇ ಬಾವುಟ ಹಾರಿಸ್ರಿ. ಹಲ್ಲೆಲೂಯಾ. ಮೊದಲೇ ಜಯಘೋಷ ಮಾಡ್ರಿ, ಮೊದಲೇ ದೇವರ ನಾಮವನ್ನು ಅರಿಕೆ ಮಾಡ್ರಿ. ಹಲ್ಲೆಲೂಯಾ. ಅನೇಕ ಪ್ರವಾದಿಗಳು ಬಂದು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರವಾದನೆ ಮಾಡೋಕ್ಕಿಂತ ಮುಂಚೆ ದೇವರ ವಾಕ್ಯದಿಂದ, ಪ್ರಕಟಣೆಯಿಂದ ನಿಮ್ಮನ್ನು ನೀವು ಪ್ರವಾದಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಇದಕ್ಕೆ ಯಾಕೋ ಆಮೇನ್ ಅಂದಿಲ್ಲ ನೀವು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಿ ಈಸ್ ಪ್ರೊಫೆಸೈಯಿಂಗ್. ಆತನು ತನ್ನ ಮೇಲೆ ಮೊದಲು ಏನು ಮಾಡ್ಕೊಳ್ತಾ ಇದ್ದಾನೆ? ಪ್ರವಾದನೆ ಮಾಡ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದಿಸ್ ರೆವಲೇಷನ್ ಮೆನಿ ಟೈಮ್ ಡಿಡ್ ನಾಟ್ ಕಮ್. ವಿ ಆರ್ ವೇಟಿಂಗ್ ಫಾರ್ ಮೆನಿ ಪ್ರವಾದಿಗಳು ನಮ್ಮನ್ನು ಬಂದು ಎಬ್ಬಿಸಬೇಕೆಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಆದರೆ ದೇವರು ದಿವಸ ಎಬ್ಬಿಸ್ತಿರ್ತಾರೆ, ನಮಗೆ ಅನುದಿನವೂ ಎಬ್ಬಿಸ್ತಾ ಇದ್ದಾರೆ, ಅನುದಿನವೂ ಮಾತಾಡ್ತಾ ಇದ್ದಾರೆ, ಅನುದಿನ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಆತನ ಸ್ವರಕ್ಕೆ ನಾವು ಕಿವಿಗೊಡದೇ ಇರೋದರಿಂದ ಎಷ್ಟೋ ಆಶೀರ್ವಾದಗಳನ್ನು ಕಳ್ಕೊಂಡಿದೆ. ಹಲ್ಲೆಲೂಯಾ. ಅಪನಂಬಿಕೆಯಿಂದ, ಅವಿಶ್ವಾಸದಿಂದ, ಸುತ್ತಮುತ್ತಲಿರುವ ವಾತಾವರಣದಿಂದ, ಮಾತುಗಳಿಂದ ನಾವು ಬಹಳಷ್ಟು ಸೋಲು ನೋವುಗಳನ್ನು ಅನುಭವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ನಥಿಂಗ್ ಈಸ್ ಇಂಪಾಸಿಬಲ್ ಟು ಗಾಡ್. ನೋಡ್ರಿ, ಆತನು ಹೇಳ್ತಾನೆ, ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು. ಯಾವಾಗ ಗೊತ್ತಾಯ್ತು ರೀ? ಇನ್ನು ಯುದ್ಧಕ್ಕೆ ಹೋಗಿಲ್ಲ, ಮೊದಲೇ ಗೊತ್ತಾಗಿತ್ತು ಅಂತ ಅವನಿಗೆ. ಹಲ್ಲೆಲೂಯಾ. ಇನ್ನು ಡಾಕ್ಟ್ರ್ ಕಡೆನೇ ಹೋಗಿಲ್ಲ, ಆಗಲೇ ಗೊತ್ತಾಗ್ಬಿಟ್ಟೈತೆ ನನಗೆ ಸ್ವಸ್ಥತೆ ಆಗೈತೆ ಅಂಥೇಳಿ. ಹಲ್ಲೆಲೂಯಾ. ಇನ್ನು ನೀವು ಚರ್ಚ್ಗೆ ಬಂದಿಲ್ಲ, ಅದಕ್ಕಿಂತ ಮೊದಲೇ ಮನೆಗೆ ದೇವರು ಸ್ವಸ್ಥತೆ ಮಾಡ್ಯಾರ, ನಿಮ್ಗೆ ಗೊತ್ತಾಗಿಲ್ಲ. ಹಲ್ಲೆಲೂಯಾ. ನೀವು ಯಾವುದೋ ಒಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಅನೇಕ ದಿವಸಗಳಿಂದ ಈ ಹೋರಾಟದಲ್ಲಿದ್ದೀರಿ, ದೇವರು ಮನೆಯಲ್ಲೇ ಬಿಡುಗಡೆ ಕೊಟ್ಟಿದ್ದ, ನಿಮ್ಗೆ ಗೊತ್ತಿಲ್ಲ. ನಂಬಿಕೆಯಿಂದ ಆರಿಕೆ ಮಾಡಿ ನೀವು ಹೋಗುವಾಗ ಅದ್ಭುತವನ್ನು ನೋಡುವಂತೆ ದೇವರು ಸಹಾಯ ಮಾಡ್ತಾರೆ.
ಪ್ರೈಸ್ ದಿ ಲಾರ್ಡ್. ದೇವ್ರ ಸ್ತೋತ್ರ. ನೋಡ್ರಿ, ನನಗೆ ಈಗ ಏನಾಯಿತು ಗೊತ್ತಾಯಿತು. ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು. ತನ್ನ ಭುಜಬಲದಿಂದ ಅವನಿಗೆ ಜಯವನ್ನು ಉಂಟು ಮಾಡುವನು. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ನಂಬಿಕೆ ಇಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ದೇವ್ರ ಸ್ತೋತ್ರ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಏನು ಮಾಡಿದ್ದೇವೆ? ನಂಬಿಕೆ ಇಟ್ಟಿದ್ದೇವೆ. ನೋಡ್ರಿ, ನಂಬಿಕೆ ಅನ್ನುವಂಥದ್ದು ಕಾರ್ಯರೂಪವಾದದ್ದು. ಹಲ್ಲೆಲೂಯಾ. ವೆರಿ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಹಾರ್ಟ್ ಆ್ಯಂಡ್ ಮೈಂಡ್ ಆ್ಯಂಡ್ ಸೋಲ್. ಪ್ರತಿಯೊಂದರ ಮಧ್ಯದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರಲಿ, 100 ಜನ ಸಲಹೆ ಕೊಡ್ತಾರೆ ನಮಗೆ. ಎಂತೆಂಥ ಸಲಹೆ ಕೊಡ್ತಾರಂದರೆ ನಮಗೆ ಆಶ್ಚರ್ಯ ಆಗಿಬಿಟ್ಟಿರ್ತದೆ. ಯಾವ್ದು ನಂಬಬೇಕು, ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು. ಹಲ್ಲೆಲೂಯಾ. ಒಳ್ಳೆ ಸಲಹೆಗಾರನು ಪವಿತ್ರಾತ್ಮ ದೇವರು. ಹಲ್ಲೆಲೂಯಾ. ಅಂಥ ಟೈಮ್ನಲ್ಲಿ ನಾವು ಮೊಣಕಾಲೂರಿ ದೇವರ ಸ್ವರವನ್ನು ಕೇಳುವಾಗ, ನೀವು ದೇವರ ವಾಕ್ಯದೊಡನೆ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ, ನಿಮ್ಮ ಮನಸ್ಸುಗಳನ್ನು ಬಲಪಡಿಸ್ತಾರೆ. ಆತ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ನಿಮ್ಮನ್ನು ಮುತ್ತುಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಬಾಯಲ್ಲಿ ಬಾವುಟನ ಹಾರಿಸಿದರೆ ದೇವರ ಮಹಿಮೆಯನ್ನು ನೋಡುವಂತೆ ಸಹಾಯ ಮಾಡ್ತಾರೆ. ದೇವರ ಮಹಿಮೆಯನ್ನು ನೋಡುವಂತೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ದೇವ್ರ ಸ್ತೋತ್ರ. ಆತನು ಹೇಳ್ತಾನೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ. ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ಕೂತಿರುವಂಥವ್ರು ನಾವೇ ಎಂಥ ಪರಿಸ್ಥಿತಿ ಹಾದು ಬಂದಿದೆ. ನಮ್ಮವರೇ ನಮ್ಮನ್ನು ನೂಕಿ ಬೀಳಿಸಿ ಎಲ್ಲೆಲ್ಲೋ ತುಳಿಬೇಕಂತ ಆಲೋಚನೆ ಮಾಡಿದ್ರು. ಅವರ ಮಧ್ಯದಲ್ಲೂ ದೇವರು ನಂಬಿಗಸ್ತಾನು, ಅವರ ಮಧ್ಯದಲ್ಲೂ ಕೃಪೆ ತೋರಿದಾನು, ಅವರ ಮಧ್ಯದಲ್ಲೂ ನಮ್ಮನ್ನು ಎಬ್ಬಿಸಿದಾನು. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ. ನಾವು ಎಷ್ಟೋ ಕಷ್ಟ, ನೋವು, ವೇದನೆಗಳನ್ನು ಹೊಂದಿಕೊಂಡು ಜೀವಿಸುವಾಗಲೂ ಕೂಡ ನಮ್ಮ ನಂಬಿಕೆಯ ಮೂಲಕವಾಗಿ ಇವತ್ತು ನೆಲೆಗೊಂಡು ನಿಲ್ಲುವಂತೆ ಕರ್ತನ ಸಹಾಯ ಮಾಡಿದ್ದಾನೆ. ಈ ನಂಬಿಕೆ ಇಷ್ಟಕ್ಕೆ ಮುಗಿದೋಗಲಿಲ್ಲ. ಅನೇಕ ರೀತಿಯಾದಂಥ ದೊಡ್ಡ ಕಾರ್ಯಗಳನ್ನು ಕರ್ತನು ತನ್ನ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಮಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ರೆಡಿಯಾಗಿರ್ಬೇಕು ಬಾವುಟ ಹಾರಿಸೋದಕ್ಕಾಗಿ. ಏನು ಮಾಡೋದಕ್ಕಾಗಿ ರೆಡಿಯಾಗಿರಬೇಕು? ಏನು ಮಾಡೋದಕ್ಕಾಗಿ ರೆಡಿಯಾಗಿರಬೇಕು? ಸ್ತೋತ್ರದ ಬಾವುಟ. ಹಲ್ಲೆಲೂಯಾ. ಸ್ತುತಿಯ ಬಾವುಟ, ದೇವರಿಗೆ ಕೃತಜ್ಞತೆಯ ಬಾವುಟ, ದೇವರಿಗೆ ಮಹಿಮೆಯ ಬಾವುಟ, ದೇವರ ಸನ್ನಿಧಿಯಲ್ಲಿ ಪ್ರಸನ್ನತೆಯ ಬಾವುಟವನ್ನು ಹಾರಿಸೋದಕ್ಕಾಗಿ ಸಿದ್ಧರಾಗಿರಬೇಕು. ಯಾಕಂದರೆ ಯುದ್ಧ ನಮ್ಮದಲ್ಲ, ಆತನದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಸುಮ್ಮನೆ ಹೇಳಲಿಲ್ಲ, ನಿಮ್ಮ ಎಲ್ಲ ಚಿಂತೆ ಭಾರಗಳನ್ನು ನನ್ನ ಮೇಲೆ ಹಾಕಿ ನೀವೇನು ಮಾಡಿರಿ, ಆರಾಮಾಗಿ ಬಾವುಟ ಹಾಸ್ರಿ ಅಂತ ಹೇಳ್ಯಾರ. ನನ್ನ ಭಾಷೆ ಒಳಗದು ಏನಂತೇಳಿ, ಆರಾಮಾಗಿ ನೀವೇನು ಮಾಡಿರಿ, ಬಾವುಟ ಹಾರಿಸ್ರಿ, ನನ್ನ ಮೇಲೆ ನಂಬಿಕೆ ಹೇಳ್ರಿ, ನಾನು ನಿಮ್ಮನ್ನೇನು ಮಾಡ್ತಾನೆ, ನಡೆಸ್ತೇನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನೋಡ್ರಿ, ಅಲ್ಲಿ ಯೆಹೋವನು ನಮ್ಮ ಅರಸನಿಗೆ ಜಯವನ್ನು ಉಂಟು ಮಾಡುವನು. ನಾವು ಬಂದು ಇಲ್ಲಿ ಹೇಳಿದ್ವಿ. ದೇವ್ರಿಗೆ ಸ್ತೋತ್ರ. ಇವತ್ತು 18 ವರ್ಷದಲ್ಲಿ ಕೃಪೆಯನ್ನು ನೋಡುವಂತೆ ದೇವರು ಸಹಾಯ ಮಾಡಿದ್ದಾರೆ. 2 ಸಭೆಗಳನ್ನು ಕಟ್ಟುವಂತೆ ದೇವರು ಸಹಾಯ ಮಾಡಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ
ಇಕ್ಕಟ್ಟು, ಸೋಲು, ಬೇನೆ, ಬೇಸರಿಕೆಗಳ ಮಧ್ಯದಲ್ಲಿ ನಾವು ಬಾವುಟ ಹಾರಿಸೋದು ನಮಗೆ ಗೊತ್ತಿದ್ದರೆ, ದೇವರ ನಾಮವನ್ನು ಎತ್ತಿಡೋದು ನಮಗೆ ಗೊತ್ತಿದ್ದರೆ, ನಮ್ಮ ನಂಬಿಕೆ ನಿರೀಕ್ಷೆಯಲ್ಲಿ ನಿಲ್ಲೋದು ನಮಗೆ ಗೊತ್ತಿದ್ದರೆ, ಸೈತಾನ ನಿಮ್ಮ ಮೊಣಕಾಲು ಕೆಳಗಡೆ ಇರ್ತಾನೆ, ಆತನು ಯಾವತ್ತೂ ನಿಮ್ಮನ್ನು ಬಾಧಿಸುವುದಕ್ಕಾಗಿ ಸಾಧ್ಯವಿಲ್ಲ. ದೇವರ ಶಕ್ತಿ, ಪ್ರಭಾವ, ಅಭಿಷೇಕ, ಆತ್ಮನ ನಡೆಸುವಿಕೆ, ದೈವಿಕವಾದಂಥ ಕೃಪೆಯಲ್ಲಿ ನಿಮ್ಮನ್ನು ನಿಲ್ಲಿಸಿ ಬಲವಾದ ಆತ್ಮನ ಮಹಿಮೆಗಾಗಿ ನಿಮ್ಮನ್ನು ಉಪಯೋಗಿಸ್ಕೊಳ್ಳುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ಮೆನಿ ಪೀಪಲ್ ಲೆಫ್ಟ್. ಭಾಳ ಜನ ನಮ್ಮನ್ನು ತಿರಸ್ಕಾರ ಮಾಡಿದರು. ನಾವು ನಿನ್ನ ಜೊತೆಗೆ ನಿಂದಿರೋದಿಲ್ಲ, ಹೋಗಿ ನೀನು ಇಲ್ಲೇ ಇರಬೇಕಾಗಿತ್ತು, ನಮಗೆ ಕೇಳದೆ ಹೆಂಗೆ ತೀರ್ಮಾನ ಮಾಡ್ತೀನಿ, ಅಲ್ಲಿ ಹೋಗ್ತೇನೆ ಅಂಥೇಳಿ. ಹಾಲೆಲೂಯಾ. ವೆನ್ ಯು ಹಿಯರ್ ಗಾಡ್, ಪೀಪಲ್ ವಿಲ್ ನೆಗ್ಲೆಕ್ಟ್ ಯು. ಯಾವಾಗ ನೀನು ದೇವ್ರ ಸ್ವರ ಕೇಳ್ತೀವೋ, ಜನರು ನಿನ್ನನ್ನು ಏನು ಮಾಡ್ತಾರೆ? ತಿರಸ್ಕಾರ ಮಾಡ್ತಾರೆ, ನಿನ್ನ ನಂಬೋದಿಲ್ಲ, ನಿನಗೆ ವಿರೋಧ ಮಾಡ್ತಾರೆ. ನಿನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳ ವಿಷಯದಲ್ಲಿ ಕರ್ತನು ಮಾತಾಡೋದು ಸುಳ್ಳು ಎಂಬುದಾಗಿ ಅನೇಕ ಕಾರ್ಯಗಳ ಮೂಲಕವಾಗಿ ನಿನ್ನ ಮುಂದುಗಡೆ ಅವರು ನಿನ್ನನ್ನು ಪ್ರಚೋದನೆ ಪಡಿಸ್ತಾರೆ. ಹಾಲೆಲೂಯಾ. ಆದರೆ ದೇವ್ರ ಸ್ತೋತ್ರ, ನಮ್ಮ ಕಿವಿಗಳು ಯಾವಾಗಲೂ ಕೂಡ ಆತನಿಗೆ ಹತ್ತಿರವಾಗಿರಬೇಕು. ಆತನ ಸ್ವರದಲ್ಲಿ ನಾವು ಯಾವತ್ತೂ ಕೂಡ ಬಿದ್ದು ಹೋಗೋದಂತೆ ಆತನ ಸ್ವರ ಕೇಳಿಬಿಟ್ರೆ ಸಾಕು, ನಮ್ಮ ಮನಸ್ಸಿನಲ್ಲಿ ಒಂದು ವಿಶೇಷವಾದಂಥ ಸಮಾಧಾನ ಉಂಟಾಗ್ತದೆ. ಇದರ ಮೇಲೆ ಯಾವ ಮಾತುಗಳು ಬರಲಿಕ್ಕೆ ಬಿಡಬಾರ್ದು, ಅದರ ಮೇಲೆ ಯಾವ ಆಲೋಚನೆಗಳು ಬರೋಕ್ಕೆ ಬಿಡಬಾರ್ದು, ಅದರ ಮೇಲೆ ಯಾವ ಭಯವೂ ಕೂಡ ಬರಲಿಕ್ಕೆ ಬಿಡಬಾರ್ದು. ಹಾಲೆಲೂಯಾ. ಆವಾಗಲೇ ದೇವರ ಮಹಿಮೆಯನ್ನು ನೋಡುವಂತೆ ದೇವರು ಸಹಾಯ ಮಾಡ್ತಾರೆ. ಇಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ನೋಡುವಾಗ, ನಿಮ್ಮ ಧೈರ್ಯವನ್ನು ನೀವು ಬಿಟ್ಟು ಬಿಡಬೇಡ್ರಿ. ಹಾಲೆಲೂಯಾ. ನಿಮ್ಮ ಧೈರ್ಯವನ್ನು ಏನು ಮಾಡಬೇಡ್ರಿ? ಬಿಟ್ಟು ಬಿಡಬೇಡ್ರಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಪ್ರತಿಫಲವನ್ನು ಹೊಂದಬೇಕಾದರೆ ನಮಗೆ ತಾಳ್ಮೆ ಬೇಕು. ಏನು ಬೇಕು? ನಾವು ಇನ್ಸ್ಟೆಂಟ್ ಲೋಕದಾಗಿಲ್ಲ. ಹಾಲೆಲೂಯಾ. ಹಾಲೆಲೂಯಾ. ನೀವು ಪ್ರಿಪ್ರೇಷನ್ ಮಾಡಾಕತ್ತೀರಿ ನೋಡ್ರಿ, 7 ದಿವಸ ಪ್ರಾರ್ಥನೆ ಮಾಡಿ ಉಪವಾಸ ಇದ್ದು ದೇವರ ಸಮ್ಮುಖದಲ್ಲಿ. ಹಾಲೆಲೂಯಾ. ದೇವರೇ, ನಿನ್ನ ಚಿತ್ತಕ್ಕಾಗಿ ಕಾದಿದ್ದೇವೆ, ನಿನ್ನ ಆಶೀರ್ವಾದಕ್ಕೆ ಕಾದಿದ್ದೇವೆ, ನಿನ್ನ ಸ್ವಸ್ಥತೆಗಾಗಿ ಕಾದಿದ್ದೇವೆ, ನಿನ್ನ ಕೃಪೆಗಾಗಿ ಕಾದಿದ್ದೇವೆ, ನಿನ್ನ ಅಭಿಷೇಕಕ್ಕಾಗಿ ಕಾದಿದ್ದೇವೆ. ನೋಡ್ರಿ, ನಮ್ಮನ್ನು ನಾವು ಏನು ಮಾಡಬೇಕು? ದೇವರ ಮುಂದುಗಡೆ ಸಿದ್ಧ ಮಾಡಿ ತಾಳ್ಮೆಯಿಂದ ಆ ಒಂದು ಪ್ರತಿಫಲವನ್ನು ಹೊಂದುವುದಕ್ಕಾಗಿ ನಾವು ಕಾದುಕೊಂಡಿರಬೇಕು. ಆವಾಗಲೇ ದೇವರ ಮಹಿಮೆನ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡ್ರಿ, ಮುಂದೆ ಬರುವಾತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನೋ ನಂಬಿಕೆಯಿಂದಲೇ ಬದುಕುವನು. ಪಕ್ಕದವ್ರು ನೋಡಿ ಹೇಳ್ರಿ, ನನ್ನವನಾದ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಹಾಲೆಲೂಯಾ. ನಮ್ಮ ಹಾರ್ಟ್ ಬಿಟ್ಟು ನಂಬಿಕೆ, ನಮ್ಮ ಹಾರ್ಟ್ ಬಿಟ್ಟು ಏನಾಗೈತಿ? ನಂಬಿಕೆ 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 ಅಂತ ಹೇಳ್ತಿರ್ಬೇಕಾದ್ರು. ಹಾಲೆಲೂಯಾ. ಹಾಲೆಲೂಯಾ. ಆ ನಂಬಿಕೆ ಮೂಲಕವಾಗಿ ನಾವು ಉಸಿರಾಡ್ತಾ ಇದ್ದೇವೆ, ಆ ನಂಬಿಕೆ ಮೂಲಕವಾಗಿ ನಾವು ಜೀವಿಸ್ತಾ ಇದ್ದೇವೆ, ಆ ನಂಬಿಕೆ ಮೂಲಕವಾಗಿ ದೇವರ ಕೃಪೆಯನ್ನು ನೋಡುವಂಥವರಾಗಿದ್ದೇವೆ. ಅದಕ್ಕಾಗಿ ನೋಡ್ರಿ ದೇವರ ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಒಂದು ಮಾತು ನೆನ್ಪಿಟ್ಕೊಳ್ರಿ, ನೀರು ಕುತ್ತಿಗೆ ಮತ್ತು ಬಂದರು ದೇವ್ರ ಮೂಗ್ಮಠ ಬರಕ್ಕೆ ಬಿಡಂಗಿಲ್ಲ. ಹಾಲೆಲೂಯಾ. ಹಾಲೆಲೂಯಾ. ನಮಗೆ ಬಂದಿತ್ತು, ಕುತ್ತಿಗೆ ಮಠ ಬಂದಿತ್ತು. ಅವಾಗೊಂದು ಮಾತನ್ನು ಹೇಳಿದರು, ದೇವರೇ, ಈ ಬಾಡಿಗೆ ಮನೆ ಇವತ್ತೇ ಕೊನೆಯಾಗಿ ಹೋಗಲಿ. ಈ ಬಾಡಿಗೆ ಮನೆ ಏನಾಗಲಿ, ಇನ್ಮೇಲೆ ನಾವು ಬಾಡಿಗೆ ಮನೆಗೆ ಏನಾಗಬಾರ್ದು, ಇರಲೇ. ಯಾಕೋ ಆಮೇಲೆ ಅಂದಿಲ್ಲ ನೀವು. ಈ ಬಾಡಿಗೆ ಮನೆ ಏನಾಗಿ ಹೋಗಲಿ. ಯಾಕಂದ್ರೆ 2-3 ಮನೆ ಬಾಡಿಗೆ ಚೇಂಜ್ ಮಾಡಿ ಒಂದೇ ಮನೆಯಲ್ಲಿ 12 ವರ್ಷ ಇದ್ದು ಬಿಟ್ಟು, ಒಂದೇ ಮನೆಯಲ್ಲಿ ಏನಾದ್ವಿ 12 ವರ್ಷ. ಇದು ಕೊನೆ ಆಗಿ ಹೋಗಲಿ ದೇವರೇ. ಇನ್ಮೇಲೆ ನಾವು ಏನಾಗಬಾರ್ದು, ಇದೇ ಲಾಸ್ಟ್ ಮನೆ,
ಇನ್ಮೇಲೆ ನಾವು ನನ್ನ ಸ್ವಂತ ಮನೆಗೆ ಹೋಗ್ಬೇಕಂತ ಯಾರಾದರೂ ಪ್ರಾರ್ಥನೆ ಮಾಡಿದಾರ? ನಮ್ಮ ತಲೆಗೂ ಬರೋಂಗಿಲ್ಲ. ಹಾಲೆಲೂಯ. ಬಾಡಿಗೆ ಒಂದು ಉಪಾಯ ಮಾಡ್ದೇವ್ರೆ, ತಿಂಗಳು ಬಂದ ಕೂಡ ಸಾಕಂತ ಪ್ರಾರ್ಥನೆ ಮಾಡ್ತೇವೆ. ಆದರೆ ಅದಕ್ಕಿಂತ ಶ್ರೇಷ್ಠವಾದದನ್ನು, ಉನ್ನತವಾದದನ್ನು ಆಲೋಚನೆ ನಮ್ಮ ತಲೆಗೇನಾಗೋದಿಲ್ಲ. ಜಸ್ಟ್ ಶಿ ಪ್ರೇಡ್, ಪ್ರಾರ್ಥನೆ ಮಾಡಿದ್ಲು, ದೇವರೇ ಇದೇ ಕೊನೆ ಮನೆ, ಇವತ್ತು ನಮ್ಮ ಸ್ವಂತ ಮನೆಯಾಗಿದ್ದೇವೆ, ಅದೇ ಲಾಸ್ಟ್ ಮನೆ ನಮ್ಮದು, ಅದರ ಮೇಲೆ ಯಾವ ಬಾಡಿಗೆ ಮನೆಯಲ್ಲೂ ನಾವು ಇರಲಿಲ್ಲ. ನಮ್ಮ ಸ್ವಂತ ಜಾಗಕ್ಕೆ ದೇವರು ಕರ್ಕೊಂಡೋಗಿ ತನ್ನ ಕೃಪೆಯಲ್ಲಿ ನಡೆಸಿದನು. ಇವತ್ತು ನಮ್ಮ ಸ್ವಂತ ಮನೆಯಲ್ಲಿರುವಂಥ ದೇವರು ಸಹಾಯ ಮಾಡಿ. ಹಾಲೆಲೂಯ. ವಿ ಹ್ಯಾವ್ ಟು ಪ್ರೊಫೆಸೈ. ನಮ್ಮ ಮೇಲೆ ದೇವರ ವಾಕ್ಯದ ಮೂಲಕ ನಾವು ಪ್ರವಾದನೆ ಮಾಡಿ ಪ್ರಾರ್ಥನೆ ಮಾಡೋದನ್ನು ನಾವೇನು ಮಾಡಬೇಕು? ಕಲಿಬೇಕು ಮತ್ತು ಅದನ್ನು ನಂಬಬೇಕು. ಅದಕ್ಕೆ ತಕ್ಕಂತೆ ನಂಬಿಕೆ ಬಾವುಟವನ್ನು ಹಾರಿಸುವುದಾಗಿದ್ದರೆ ಖಚಿತವಾಗಿ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾರೆ. ಹಾಲೆಲೂಯ. ಅದಕ್ಕಾಗಿ ವಾಕ್ಯದಲ್ಲಿ ಓದಿದೆ, ಆತನು ನಿನ್ನ ಇಷ್ಟಾರ್ಥವನ್ನು ಏನು ಮಾಡ್ತಾನೆ? ನೆರವೇರಿಸುವುದಾಗಿದ್ದಾನೆ. ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು, ರಕ್ಷಣೆಯಲ್ಲಿ ತಂದಿದ್ದು, ತನ್ನ ರಕ್ತವನ್ನು ಸುರಿಸಿದ್ದು, ತನ್ನ ಪ್ರಾಣವನ್ನು ಕೊಟ್ಟಿದ್ದು ನಮ್ಮ ಶುಭಕ್ಕಾಗಿ, ನಮ್ಮ ಬಿಡುಗಡೆಗಾಗಿ. ನಾವು ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಈ ಪ್ರಪಂಚವನ್ನು ತಾರುಮಾರು ಮಾಡಿ ದೇವರ ಮಹಿಮೆಯನ್ನು ತೋರಿಸುವುದಕ್ಕಾಗಿ ಕರ್ತ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಹಾಲೆಲೂಯ. ಆತನ ಸನ್ನಿಧಿಯಲ್ಲಿ ಮೊದಲೇ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ನಿಂತುಕೊಂಡು ಯಾವ ಕಾರ್ಯಗಳನ್ನು ನಾವು ಅರಿಕೆ ಮಾಡ್ತೇವೋ ಅದನ್ನು ನೋಡುವಂತೆ ದೇವರು ಸಹಾಯ ಮಾಡ್ತಾರೆ. ಅದನ್ನು ನೋಡುವಂತೆ ದೇವರು ಸಹಾಯ ಮಾಡ್ತಾರೆ. ದೇವರು ನಮಗೆ ಒಳ್ಳೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನಂತ ಹೇಳಿದ್ರೆ ಇಮ್ಯಾಜಿನೇಷನ್ ಗಿಫ್ಟ್. ಇವತ್ತು ಕನಸಿನಾಗೆ ಎಷ್ಟೆಷ್ಟೋ ಕೇಡನ್ನು ನಾವು ನೋಡ್ತೇವೆ. ದೇವರು ಕೊಟ್ಟಿರೋ ಒಳ್ಳೆಯದನ್ನು ನಮಗೆ ಕಣ್ಣು ಕಾಣೋದಿಲ್ಲ. ಕೇಡಂದರೆ ಯಾವ್ಯಾವ ಕೆಟ್ಟ ಸಂಗತಿಗಳು ನಮ್ಮ ಮಾನಸಿಕವಾದಂಥ ಒತ್ತಡದಲ್ಲಿ ನಮಗೇನು ಮಾಡ್ತವೆ? ಬಂದು ಇವತ್ತು ರಾತ್ರಿ ಹಿಂಗೆ ಕನಸು ಬಿತ್ತಪ್ಪ, ನನಗೆ ಬೆಳಗ್ಗೆ ಹಿಂಗೆ ಆಗ್ತೈತೇನೋ ಅನ್ನುವಂಥ ನಂಬಿಕೆ ನಮ್ಮಲ್ಲಿದ್ದಾವೆ. ಹಾಲೆಲೂಯ. ಆದರೆ ವಿ ಹ್ಯಾವ್ ಟು ಕ್ರಿಯೇಟ್ ದ ಫೇತ್ ಇಮ್ಯಾಜಿನೇಷನ್ ಇನ್ ಅವರ್ ಮೈಂಡ್. ನಂಬಿಕೆಯ ಒಂದು ಚಿತ್ರವನ್ನು ಉಂಟು ಮಾಡಿ ಅದರಲ್ಲಿ ದೇವರ ಅಭಿಷೇಕದ ಪ್ರಾರ್ಥನೆಯನ್ನು ಕೂಡಿಸಿ ನಾವು ನೋಡುವಾಗ ದೇವರು ಆ ಕಾರ್ಯಗಳನ್ನು ಕಣ್ಣಾರೆ ಕಾಣುವಂತೆ ದೇವರು ಸಹಾಯ ಮಾಡ್ತಾರೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನಂಬಿಕೆಯಿಂದ ಬಾವುಟ ಹಾರಿಸ್ಬೇಕು. ಹಾಲೆಲೂಯ. ಎಷ್ಟು ಜನ ಸಿದ್ಧರಾಗಿದ್ದಾರೆ? ಹಾಲೆಲೂಯ. ನಂಬಿಕೆಯಿಂದ ಬಾವುಟ ಹಾರಿಸ್ಬೇಕು. ನಮ್ಮ ಸಭೆಗೆ ಸತ್ಯವ ಮತ್ತು ಮಲ್ಲಪ್ಪನಂತ ಇಬ್ಬರು ಪಾಪ ಮಮ್ಮ ಮಾಡ್ತಾಳೆ, ಸರಿಯಾಗಿ ತೊದಲು ಬಾಯಿ, ಕಿವಿ ಕೇಳಿಸೋದಿಲ್ಲ. ಆಕೆ ಆರಾಧನೆ ಮಾಡಬೇಕಾದ್ರೆ ದೇವರ ಸನ್ನಿಧಿಯಲ್ಲಿ ನಿಂತಿರುವಾಗ ಆ ಕಡೆ ತಿರುಗಿರ್ತಾಳೆ. ಎಲ್ಲರೂ ಆಮೇಲೆ ಆಕೆ ಕೈ ತಟ್ಟಿ ಹೇಳಬೇಕು, ಈ ಕಡೆ ತಿರುಗವ, ಎಲ್ಲರ ಮುಖ ಈ ಕಡೆ ಐತೆ ಅಂತೇಳಿ. ಹಾಲೆಲೂಯ. ದೇವರ ಸನ್ನಿಧಿಯಲ್ಲಿ ಮರೆತು ಲೀನರಾಗಿ ಯಾರು ಆ ಆಳದಲ್ಲಿ ಹೋಗ್ತಾರೋ ಅವ್ರು ನಿಜವಾಗಲೂ ದೇವರ ಮಹಿಮೆ ನೋಡ್ತಾರೆ. ಹಾಲೆಲೂಯ. ಇವತ್ತು ನಾವು ಮಾಡುವಂಥ ಪ್ರಾರ್ಥನೆ, ನಮ್ಮ ಜೀವಿತದಲ್ಲಿರುವಂಥ ಆರಾಧನೆಗಳು ಬರೀ ಹಾಡುಗಳಾಗಿರಬಾರ್ದು. ಅದು ಅಂತರಂಗವನ್ನು ಕದಲಿಸುವ ವಿಷಯವಾಗಿರಬೇಕು, ಉಜ್ಜೀವನ ತರುವ ವಿಷಯವಾಗಿರಬೇಕು. ಅದು ನನ್ನ ಜೀವಿತದಲ್ಲಿ ಸಂಪೂರ್ಣವಾದ ದೇವರ ಪ್ರಕಟಣೆಯನ್ನು ಉಂಟು ಮಾಡುವಂಥದ್ದಾಗಿ. ಆಕೆ ಬಂದಲು, ಗಂಡ ಹೆಂಡತಿ ಇಬ್ಬರು 1-2-3 ವಾರ ನಮ್ಮ ಚರ್ಚಿಗೆ ಬಂದರು. ಆಮೇಲೆ ಹೇಳಿದ್ಲು, ಪಾಸ್ಟರ್ ದೀಕ್ಷಾಸ್ಥಾನದ ಬಗ್ಗೆ ನಾನು ಪ್ರಸಂಗ ಮಾಡ್ತಾಯಿದ್ದೆ. ಆಕೆ ಬಂದು ಹೇಳ್ತಾಳೆ, ಪಾಸ್ಟರ್ ನಾನು ದೀಕ್ಷಾಸ್ಥಾನ ತಗೋತೇನೆ. ನೋಡಮ್ಮ, ನಿನಗೆ ಮಕ್ಕಳಿಲ್ಲ, ದೇವರು ಅದ್ಭುತ ಮಾಡ್ತಾರಂತ ದೀಕ್ಷಾಸ್ಥಾನ ನೀನು ತೊಗೊಳ್ಬೇಡ ಅಂತ ಹೇಳಿದೆ ಆಕೆ. ಹಾಲೆಲೂಯ. ರಕ್ಷಣೆ, ನಂಬಿಕೆ, ವಿಶ್ವಾಸ ಇದ್ದರೆ ಮಾತ್ರ ನೀನೇನು ಮಾಡು,
ನನಗೆ ದೇವ್ರ ಮಕ್ಕಳು ಕೊಡದಿರಲಿ ಪಾಸ್ಟರ್, ನನಗೆ ಗೊತ್ತಾಗೈತಿ ಇದೇ ಸತ್ಯ ದೇವ್ರ ಅಂತ ಹೇಳಿ. ಹಾಲೆಲೂಯ, ಹಾಲೆಲೂಯ. ನನಗೆ ಮಕ್ಕಳು ಕೊಡದಿರಲಿ, ಈ ದೇವರು ಏನಾಗಿದ್ದಾರೆ? ಸತ್ಯವಾಗಿದ್ದಾರೆ. ನಿಜವಾಗಲೂ ನಂಬ್ತೇನೆ ಅಂತ ಹೇಳಿ ದೇವ್ರಿಗೆ ಸ್ತೋತ್ರ. ಆಕೆನ ಕರ್ಕೊಂಡೋಗಿ ನಾವು ದೀಕ್ಷಾಸನ ಕಾರ್ಯಕ್ರಮ ಇಟ್ಟುಕೊಂಡು ಸುಳಗಾದಲ್ಲಿ ಒಂದು ದಿವಸ 15 ಜನ ದೀಕ್ಷಾಸನ ತೆಗೆದುಕೊಳ್ತಾಯಿದ್ರು. ಅವ್ರ ಮಧ್ಯದಲ್ಲಿ ಆಕೆಗೂ ಕೂಡ ನಾವು ದೀಕ್ಷಾಸನ ಕೊಟ್ವಿ. ಮರನೇ ದಿವಸ ಗರ್ಭದ ಫಲ. ಪ್ರೈಸ್ ಲಾರ್ಡ್. ಆ ಸ್ಕ್ಯಾನಿಂಗನ್ನು ನೋಡಬೇಕಾದ್ರೆ ಟ್ಯಾಲಿ ಮಾಡಿ ನೋಡುವಾಗ ಆಕೆ ದೀಕ್ಷಾಸ್ಥಾನ ತೆಗೆದುಕೊಳ್ಳುವ ಸಮಯದಲ್ಲಿ ಆಕೆ ಗರ್ಭಧಾರಣೆ ಆಗಿದೆ. ಪ್ರೈಸ್ ಲಾರ್ಡ್. ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರಾಗಿದ್ದಾನೆ. ಇಷ್ಟಕ್ಕೆ ಮುಗಿದೋಗಲಿಲ್ಲ. ಶಿ ವಾಸ್ ವೆರಿ ಫೇತ್ಫುಲ್. ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಬಲವಾಗಿ ನಿಂತ್ಕೊಂಡಂಥ ಸಹೋದರಿ. ಏನು ಬಂದರು 4 ತಿಂಗಳಾದ ಮೇಲೆ ಆ ಊರ ಜನರು ಎಲ್ಲರೂ ಕೂಡ ಭಾಳ ಸವಾಲು ಹಾಕಿದ್ರು. ಈಗೀಗ ಮಕ್ಕಳು ಹುಟ್ಟಿದರೆ ನಿಜವಾಗ್ಲೂ ನಾವು ಮಿಷಿ ತೆಗಿತೇವೆ, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ದೊಡ್ಡ ಹಳ್ಳಿ ಜನರಲ್ಲಿ ಭಯಂಕರವಾದಂಥ ವಾದವನ್ನು ನನ್ನ ಜೊತೆಗೆ ಹಾಕಿದರು. ಅಷ್ಟೇ ಅಲ್ಲ, ಒಂದು ದಿವಸ ಉಪವಾಸ ಪ್ರಾರ್ಥನೆ ಹೋಗಬೇಕಾದ್ರೆ ಅಲ್ಲಿ ನನಗೆ ಹೊಡೆಯೋದಕ್ಕಾಗಿ ಕೂಡ ಸಿದ್ಧರಾಗಿದ್ದರು. ಆವಾಗ ಅಲ್ಲಿಂದ ಒಂದು ಕರೆ ಬರ್ತದೆ. ಆ ಜನರೆಲ್ಲರೂ ಕೂಡ ಫೋನ್ ಮಾಡ್ತಾರೆ, ಪಾಸ್ಟ್ರೇ ಇವತ್ತೆಲ್ಲ ಜನರು ಈ ಊರಿನಲ್ಲಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನು ಹೊಡಿಬೇಕೆಂಬುದಾಗಿ, ನೀವು ದಯವಿಟ್ಟು ಬರಬೇಡ್ರಿ ಅಂತ ಹೇಳಿದರು. ಶುಕ್ರವಾರ ಉಪವಾಸ ಪ್ರಾರ್ಥನೆಗೆ ಹೋಗಬೇಕಾಗಿತ್ತು. ಕಣ್ಣನ್ನು ಮುಚ್ಚಿ ನಾನು ಫೋನನ್ನು ಹೇಳಿದೆ, ಆಯಿತು ನಾನು ನಿಮಗೆ ಫೋನ್ ಮಾಡ್ತೇನೆ ಇಡ್ರಿ ಅಂತ ಹೇಳಿದೆ. ನಾನು ಮೊದಲು ಹೋಗಿ ದೇವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ. ದೇವ್ರು ನನಗೆ ಹೇಳಿದರು, ಇವತ್ತು ನೀನು ಅಲ್ಲಿ ಹೋಗಲೇಬೇಕಂತೇಳಿ. ಈ ಟೈಮ್ನಲ್ಲಿ ಯಾರು ಸ್ವರ ಕೇಳ್ತೀರಿ ನೀವು? ನಮ್ಮ ಮನಸ್ಸಿನಾಗೆ ನಾವು ಆಲೋಚನೆ ಮಾಡುವಾಗ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಅದಾರಪ್ಪ, ಅವರು ಯಾರು ನೋಡ್ತಾರೆ? ಸೈತಾನ್ ಮಾತಾಡಕತ್ತಾನೆ ಬಿಟ್ಟು ನಾನು ಕೊಲ್ಲಕ್ಕಂತೇಳಿ ಮನ್ಯಾಗ ಆರಾಮ್ ಊಟ ಮಾಡಿ ಮಲ್ಕೋಬೋದಾಗಿತ್ತು ನಾನು. ಹಲ್ಲೆಲೂಯಾ. ದೇವರು ಸತ್ಯವಂತನು, ನಂಬಿಗಸ್ತನು. ಆತನು ಮಾತನಾಡುವಾಗ ಅದನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು. ಐ ಬೋಲ್ಡ್ಲಿ ಪ್ರಿಪೇರ್ಡ್. ನನ್ನ ಮನಸ್ಸನ್ನು ಸ್ಥಿರಪಡಿಸ್ಕೊಂಡು ದೇವ್ರ ಮಾತನ್ನು ನಂಬಿದೆ. ದೇವ್ರ ಸ್ತೋತ್ರ. ಆ ದಿವಸ ಹಳ್ಳಿಗೆ ಹೋದೆ. ಆ ಒಂದು ಹಳ್ಳಿಯಲ್ಲಿ ಪ್ರಾರ್ಥನೆ ನಡೆಸಿದೆ. 6 ಗಂಟೆ ಮೊದಲೇ ಓಡಿ ಬರ್ತಿದ್ದೆ ನಾನು. ಯಾಕಂದರೆ ರೋಡ್ ಸರಿ ಇಲ್ಲ, ಜನ ಸರಿ ಇಲ್ಲ, ಮಧ್ಯದಲ್ಲೆಲ್ಲ ಮೊಬೈಲ್ ಕಸ್ಕೋತಿದ್ರು, ಎಲ್ಲ ಕುಡುಕರು, ಕಳಬಟ್ಟಿ ಸರಾಯಿ ಮಾರೋರು, ಶಾಬಂದರ್ ಗಜಪತಿ ಕಡೆ ಅಲ್ಲ, ಮೊಬೈಲ್ ಕಸ್ಕೋತಿದ್ರು. ಇಂಥ 6 ಗಂಟೆ ಮೊದಲೇ ಓಡಿ ಬರ್ತಿದ್ದೆ. ದೇವ್ರಿಗೆ ಸ್ತೋತ್ರ. ಅದು ಪ್ರೇಯರ್ ನಡೆಸ್ತಾ 9 ಗಂಟೆ ಆಗಿಬಿಟ್ಟೈತಿ. ಇಷ್ಟು ಸ್ವಸ್ಥತೆಗಳಾಗ್ಯಾವ, ಇಷ್ಟು ದೆವ್ವಗಳು ಬಿಟ್ಟೋಗ್ಯಾವ. ಯಾರೊಬ್ಬರು ಬಂದು ಅಲ್ಲಿ ಏನು ಮಾಡಲಿಲ್ಲ, ಮುಟ್ಲಿಕ್ಕಾಗಲಿಲ್ಲ. ರಾತ್ರಿ 9 ಗಂಟೆಗೆ ಬರಾಗತ್ತಾನೆ. ದೇವರು ಗಾಡಿ ಮೇಲೆ ಇರಬೇಕಾದ್ರೆ ನಂಗೆ ನೆನಪು ಮಾಡಿದ್ರು, ನೋಡು ನಾನು ನಿನ್ನ ಜೊತೆಗಿದ್ದೇನೆ, ನಿನ್ನ ಕೂದಲನ್ನು ಮುಟ್ಟದಂತ ಕಾದಿದ್ದೇನೆ, ನನ್ನ ಸ್ವರವನ್ನು ಕೇಳುವಾತನು, ಎಂದಿಗೂ ಕೂಡ ಬೀಳದಂತೆ ಕಾಯುವ ದೇವರು ನಮ್ಮೊಟ್ಟಿಗಿದ್ದಾನೆ. ದೇವ್ರ ಸ್ತೋತ್ರ. ಮೊದಲನೇ ಸಮಯಲ್ಲ ನೋಡ್ರಿ, ದಾವೀದನು ಈ ಮಾತನ್ನು ಹೇಳುವುದಕ್ಕಾಗಿ ಕಾರಣ, ಆತನು ಅಂತಂಥ ಅದ್ಭುತಗಳನ್ನು ದೇವರ ಸಮ್ಮುಖದಲ್ಲಿ ನೋಡಿದ್ರಿಂದ ತನ್ನನ್ನು ತಾನು ಸಿದ್ಧ ಮಾಡಿಕೊಂಡ. ಹಲ್ಲೆಲೂಯಾ. ಸಮಸ್ಯೆ ಬರುವಾಗ, ಇಕ್ಕಟ್ಟುಗಳು ಬರುವಾಗ, ಬೇನೆಗಳು ಬರುವಾಗ, ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದಂಥ ಪ್ರಶ್ನೆಗಳು ಬರುವಾಗ ನೀವು ಯಾರ ಹತ್ರ ಹೋಗ್ತೀರಿ? ಹಲ್ಲೆಲೂಯಾ. ಮೊದಲು 4 ಜನರಿಗೆ ಹೋಗಿ ಹೇಳ್ತೇವೆ ನಾವು. ಫಸ್ಟ್ ಪಕ್ಕದಾಗ ಕೈ ಹಾಕಿದರೆ ಹೆಂಡತಿ ಇರ್ತಾಳೆ, ಈ ಕಡೆ ಕೈ ಹಾಕಿದರೆ ಗಂಡ ಇರ್ತಾನೆ. ಅವ್ರಿಗೆ ಹೇಳೋದು ನಾವು ಮೊದಲು ನಮ್ಮ ಭಾರ ಕಷ್ಟ ದುಃಖ ಇಲ್ಲ. ಆಮೇಲೆ ಅಕ್ಕಪಕ್ಕ ಆ ಕಡೆ ಎಲ್ಲ ಹೋಗ್ತೇವೆ. ದೇವ್ರ ವಾಕ್ಯ ಓದೋಣ. ಮೊದಲನೇ ಸಮಯಲ 30ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ರಿ, ಚಿಕ್ಲೆ ಊರಿನಲ್ಲಿ ದಾವೀದನ ಕುಟುಂಬ, ಆತನ ಸೊತ್ತು, ಜನರು ಎಲ್ಲರನ್ನ ಏನು ಮಾಡಿದರು? ಕೊಳ್ಳೆ ಹೊಡ್ಕೊಂಡು ಅವರು ಯುದ್ಧಕ್ಕೆ ಹೋಗಿ ತಿರುಗಿ ಬರೋದಕ್ಕಿಂತ ಮುಂಚೆ ಅವರ ಊರನ್ನೆಲ್ಲ ಸೊತ್ತನ್ನೆಲ್ಲ ಸುಲ್ಕೊಂಡು ಹೋಗಿದರು. ಹಲ್ಲೆಲೂಯಾ. ಆ ವಚನವನ್ನು ಓದೋಣ ದೇವ್ರ ವಾಕ್ಯದಲ್ಲಿ. 30ನೇ ಅಧ್ಯಾಯ, ಮೊದಲನೇ ಸಮಯಲ 30ನೇ ಅಧ್ಯಾಯ 3ನೇ ವಚನದಿಂದ ಓದ್ರಿ. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು ತಮ್ಮ ಹೆಂಡತಿಯರು ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು, ತಮ್ಮ ಹೆಂಡತಿಯರು ಗಂಡು ಹೆಣ್ಣು ಮಕ್ಕಳನ್ನು ಸರಿಯಾಗಿ ಒಯ್ದಿರುವುದನ್ನು ನೋಡಿ ಅವರು ತಮ್ಮಿಂದಾಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ದಾವೀದನ 2 ಹೆಂಡತಿಯರಾದ ಇಸ್ರೇಲಿನವಳಾದ ಅಹಿನೋವಮಳು, ಕರ್ಮೇಲ್ಯನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳು ಸೆರೆಯಾಗಿ ಹೋಗಿದ್ದರು.
ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಹಾ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಹಾ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ನೋಡ್ರಿ, ದಾವೀದನನ್ನ ಏನು ಮಾಡಿದ್ರು? ನಿನ್ನ ಮಾತು ಕೇಳಿ ನಾವು ಹಾಳಾಗಿ ಹೋದ್ವಲ್ಲಪ್ಪ ಅಂತ ಹೇಳಿ, ನಿನ್ನ ಮಾತು ಕೇಳಿ ಏನಾದ್ವಿ? ಹಾಳಾಗಿ ಹೋದ್ವಿ. ಅವನು ಕಲ್ಲು ಹೊಡೆದು ಕೊಲ್ಲಬೇಕನ್ನುವಂಥ ಪರಿಸ್ಥಿತಿಯಲ್ಲಿದೆ. ದೇವ್ರಿಗೆ ಸ್ತೋತ್ರ. ಇವತ್ತು ನಾನು ಹೇಳುವಂಥ ಮಾತನ್ನು ನಿಮ್ಮ ಹೃದಯದಲ್ಲಿ ಬರ್ಕೊಂಡ್ರೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಸೋಲೆ ಉಂಟಾಗೋದಿಲ್ಲ. ಯಾಕಂದರೆ ದೇವ್ರ ವಾಕ್ಯದಲ್ಲಿ ಸಮಸ್ಯೆ, ಇಕ್ಕಟ್ಟು, ವೇದನೆ ಮಧ್ಯದಲ್ಲಿ ನಾವು ಎಲ್ಲಿಗೆ ಹೋಗಬೇಕು? ನೋಡ್ರಿ, ಮುಂದಿನ ವಚನ ಓದ್ರಿ. ಇಂಥ ಪರಿಸ್ಥಿತಿಯ ಮಧ್ಯದಲ್ಲಿ ಕಲ್ಲು ಹೊಡೆದು ಕೊಲ್ಲಬೇಕನ್ನುವಂಥ ದಾವೀದನ ಪರಿಸ್ಥಿತಿ ಇದ್ದರೂ ಕೂಡ ಆತನ ಏನು ಮಾಡ್ತಾ ಇದ್ದಾನೆ? ಈ ಪೋತೆಯಲ್ಲಿ ತೆಗೆದುಕೊಂಡು ಬರ್ರಿ, ಮಂಜೂಷದ ಎದುರುಗಡೆ ಹೋಗಿ ನನ್ನ ದೇವರ ಸ್ವರವನ್ನು ಕೇಳಬೇಕೆಂಬುದಾಗಿ ಹೇಳುವಂಥ ಜನರು ಯಾರಾದರೂ ನೀವು ಇಲ್ಲಿದ್ದರೆ ದೇವ್ರ ಸ್ತೋತ್ರ ಮಾಡಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೋಡ್ರಿ, ಅಂಥ ಪರಿಸ್ಥಿತಿಯ ಮಧ್ಯದಲ್ಲಿಯೂ ಏನು ಮಾಡ್ತಾ ಇದ್ದಾನೆ? ಸಡನ್ನಾಗಿ ಡಿಸಿಷನ್ ತೊಗೊಳ್ತಾರೆ. ನಡಿಯಪ್ಪ, ನಾವು ಕೂಡ ಹೋಗಿ ಅವನ ಮೇಲೆ ಯುದ್ಧ ಮಾಡೋಣ ಅಂತ ಹೇಳ್ತಾ ಇಲ್ಲ. ತಡೀರಿ, ನಾನು ದೇವ್ರ ಸ್ವರ ಕೇಳಬೇಕು. ನಾನು ಏನು ಮಾಡಬೇಕು? ಕಲ್ಲು ಹೊಡೆದು ಕೊಲ್ಲುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ದಾವೀದನ ಮೇಲೆ ಎಲ್ಲರೂ ಕೂಡ ಏನು ಮಾಡಿದ್ದಾರೆ? ಭಯಂಕರ ಕೋಪದಿಂದಿದ್ದಾರೆ. ನಿನ್ನ ಮಾತು ಕೇಳಿ ನನ್ನ ಹೆಂಡತಿ, ಮಕ್ಕಳು, ಕುಟುಂಬ, ಸ್ವತ್ತು ಎಲ್ಲವನ್ನು ನಾವು ಏನು ಮಾಡಿದ್ವಿ? ಕಳ್ಕೊಂಡಿವಿ ಅಲ್ಲ ಅಂತ. ಹಾಲೆಲೂಯಾ. ವಚನದಲ್ಲಿ ಓದುವಾಗ ದೇವ್ರ ವಾಕ್ಯ ಹೇಳ್ತದೆ, ಆತನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹೀಮಲೇಕನ ಮಗನಾದ ಅದು ಮಂಜೂಷದ ಎದುರುಗಡೆ ನಾವು ಬರಬೇಕು. ದೇವರ ಪ್ರಸನ್ನತೆ ಒಳಗಡೆ ಬರಬೇಕು. ದೇವರ ಸನ್ನಿಧಿ ಮುಂದುಗಡೆ ಬರಬೇಕು. ದೇವರು ಸರಿಯಾದಂಥ ಮಾರ್ಗದಲ್ಲಿ ನಮ್ಮ ನಡೆಸ್ತಾರೆ, ನಮ್ಮೊಟ್ಟಿಗೆ ಮಾತನಾಡ್ತಾರೆ, ಬಲಪಡಿಸ್ತಾರೆ. ಹಾಲೆಲೂಯಾ. ಮತ್ತೆ ಬಾವುಟವನ್ನು ಹಾರಿಸೋಕೆ ಹೇಳ್ತಾರೆ. ಹಾಲೆಲೂಯಾ. ಮತ್ತೆ ಬಾವುಟವನ್ನು ಹಾರಿಸೋದಕ್ಕಾಗಿ ದೇವರು ಹೇಳ್ತಾರೆ. ಹಿ ವಾಸ್ ವೆರಿ ಪ್ರಿಪೇರ್ಡ್. ದೇವ್ರಿಗೆ ಸ್ತೋತ್ರ. ಅದೇ ನೋಡ್ರಿ, ವಾಕ್ಯದಲ್ಲಿ 18ನೇ ವಚನದಲ್ಲಿ ನಾವು ಓದುವಾಗ ಆತನು ಹೇಳುವ ಹಾಗೆ, ದೇವರು ಹೇಳಿದ ಹಾಗೆ ಆತನು ಹೋಗಿರುವಾಗ ಅಲ್ಲಿ ನಾವು ನೋಡ್ತೇವೆ, ಆತನು ತಿರುಗಿ ಎಲ್ಲವನ್ನು ಹೊಂದಿಕೊಂಡನು. ಅಷ್ಟೇ ಅಲ್ಲ, ಮತ್ತೆ ತಿರುಗಿ ಡಬಲ್ ಪೋರ್ಷನ್ ಆಫ್ ಬ್ಲೆಸ್ಸಿಂಗ್, ಅವರ ಸೊತ್ತುಗಳನ್ನು ಕೂಡ ಸುಲುಕೊಂಡು ಬರುವಂತೆ ದೇವರು ಅಲ್ಲಿ ಮಾಡಿದನೆ ಎಂಬುದಾಗಿ ನೋಡ್ತೇವೆ. ಹಾಲೆಲೂಯಾ. ದೇವ್ರ ಸ್ತೋತ್ರ. ಇವತ್ತು ರಾತ್ರಿ ನಾನು ನಿಮಗೆ ಹೇಳ್ತೇನೆ, ಸೈತಾನನು ನಿಮ್ಮಿಂದ ಏನೆಲ್ಲ ಕದ್ಕೊಂಡಿದ್ದಾನೋ ಅದಕ್ಕೆ 2 ಪಟ್ಟರಷ್ಟು ತಿರುಗಿ ಆತನ ನಿಮಗೆ ಕೊಡಲೇಬೇಕು. ಯಾಕಂದರೆ ನಾವು ದೇವರ ಮಕ್ಕಳು. ಆತನ ಸನ್ನಿಧಿಯಲ್ಲಿ ನಿಲ್ಲುವಾಗ, ಪ್ರಾರ್ಥನೆ ಮಾಡುವಾಗ ನಮ್ಮ ಸಮಾಧಾನ, ನೆಮ್ಮದಿ, ಅನಾರೋಗ್ಯ, ಕಣ್ಣೀರಿಗೆ ದೇವರು ಉತ್ತರವನ್ನು ಸಿದ್ಧ ಮಾಡಿದ್ದಾನೆ. ಅದಕ್ಕೆ ದೇವರು 2 ಪಟ್ಟರಷ್ಟು ತಿರುಗಿ ನಮ್ಮ ಜೀವಿತದಲ್ಲಿ ಕಟ್ಟಿ ಬಲಪಡಿಸಿ ನಿಲ್ಲಿಸುವ ಆತನಾಗಿದ್ದಾನೆ. ಅದಕ್ಕೆ ನಾವು ಮಾಡಬೇಕಾಗಿರೋ ಕೆಲಸ ಏನು? ಯೋಬನ ಪತ್ರಿಕೆಯಲ್ಲಿ 23ನೇ ಅಧ್ಯಾಯ 10 ಮತ್ತು 12ನೇ ವಚನವನ್ನು ನಾವು ಓದೋಣ. 10 ಮತ್ತು 12ನೇ ವಚನ. ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ನೋಡ್ರಿ, ಆತನು ನನ್ನನ್ನು ಶೋಧಿಸಿ ನೋಡಬೇಕಾದ್ರೆ ಆತನ ಮುಂದಗಡೆ ನಾನು ಏನು ಕಾಣಬೇಕು? ಚೊಕ್ಕ ಬಂಗಾರವಾಗಿ ಕಾಣಬೇಕು. ಹಾಲೆಲೂಯಾ, ಹಾಲೆಲೂಯಾ. ನಮಗೆ ಬರುವ ಕಷ್ಟ, ಸುಖ, ಸಂಕಟಗಳ ಮಧ್ಯದಲ್ಲಿ ದೇವರು ನಮಗೋಸ್ಕರವಾಗಿ ಹೊಸ ದಾರಿಯನ್ನು,
ಅದ್ಭುತವನ್ನು, ಚಿನ್ನ ಚಮತ್ಕಾರಗಳನ್ನು, ತನ್ನ ಕೃಪೆಯ ಮಹಿಮೆಯನ್ನು ತೋರಿಸುವುದಕ್ಕಾಗಿ ದೇವರು ಸಿದ್ಧರಾಗಿದ್ದಾರೆ. ಅದನ್ನು ನೋಡೋದಕ್ಕಾಗಿ ನಾವು ನಮ್ಮ ಮನಸ್ಸನ್ನು ಏನು ಮಾಡಬೇಕು? ಸಿದ್ಧಪಡಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಬೇಕು. ಯೋಬನ ಪುಸ್ತಕದಲ್ಲಿ ನಾವು ಓದುವಾಗ 42ನೇ ಅಧ್ಯಾಯ 6ನೇ ವಚನ ಬಹಳ ಪ್ರಾಮುಖ್ಯವಾದದ್ದು. ಯೋಬನು ತನ್ನ ಬಾಯಿಯಿಂದ ಮಾಡುವ ಅರಿಕೆಯನ್ನು ನಾವಿಲ್ಲಿ ನೋಡ್ತೇವೆ. ಓದೋಣ. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಹೋರಾಡದ, ಪ್ರಾರ್ಥನೆಯಲ್ಲಿ ನಿಂತುಕೊಂಡ, ನೀತಿವಂತನಾಗಿದ್ದ. ಆದರೂ ಕೂಡ ಅವನಲ್ಲಿ ಬಲಹೀನತೆ ಇತ್ತು. ಹಾಲೆಲೂಯ. ಆ ಬಲಹೀನತೆಯನ್ನು ಈಗ ಏನು ಮಾಡ್ತಾ ಇದ್ದಾನೆ? ಆತನ ಅರಿಕೆ ಮಾಡ್ತಾ ಇದ್ದಾನೆ. ಹಾಲೆಲೂಯ. 42ನೇ ಅಧ್ಯಾಯ 2ನೇ ವಚನ ಓದ್ರೆ ನೋಡೋಣ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲ ಅಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಜ್ಞಾನವಿಲ್ಲದೆ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎನ್ನುವ ನಿನ್ನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನ ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತನಾಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವತ್ತೂ ಅನ್ಕೊಳ್ಬೇಡ್ರಿ ದೇವ್ರು ನನ್ನ ಕೈ ಬಿಟ್ಟ ಅಂತ ಹೇಳಿ. ಹಲ್ಲೆಲೂಯಾ. ನಿಮಗೆ ಬರುವ ಸಂಕಟದ ಮಧ್ಯದಲ್ಲಿ
ಅನೇಕ ಸಾಲಗಳಲ್ಲಿ, ಬಂಧನಗಳಲ್ಲಿ, ಆರ್ಥಿಕವಾದಂಥ ಬಂಧನಗಳಲ್ಲಿ ನಿಮ್ಮನ್ನು ಇಟ್ಟಿರ್ಬೋದು. ಕಾಲ ಮುಗೀತು, ದೇವರ ಸಮಯ ಬಂದಿದೆ. ನಿನ್ನ ನಂಬಿಕೆಯ ಮೂಲಕವಾಗಿ ಎಲ್ಲವನ್ನು 2ರಷ್ಟು ಬಡ್ಡಿ ಸಮೇತವಾಗಿ ತಿರುಗಿ ಕೊಡುವುದಕ್ಕಾಗಿ ದೇವರು ಸಿದ್ಧನಾಗಿದ್ದಾನೆ. ಹಲ್ಲೆಲೂಯ. ನಾವು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡುವಾಗ, ದೇವರ ಸಮ್ಮುಖದಲ್ಲಿ ನಿಲ್ಲುವಾಗ ದೇವರು ನಿನಗೋಸ್ಕರವಾಗಿ ಚಿಂತೆ ಮಾಡ್ತಾ ಇದ್ದಾನೆ. ದೇವರು ನಿನಗೋಸ್ಕರವಾಗಿ ಉಪಾಯ ಮಾಡುವ ಆತನಾಗಿದ್ದಾನೆ. ದೇವರು ನೀನು ಬೇಡಲಾರದನ್ನು, ಕೇಳಲಾರದನ್ನು ನಿನಗೋಸ್ಕರವಾಗಿ ಉಂಟು ಮಾಡಿ ನಿನ್ನ ಜೀವಿತದಲ್ಲಿ ಕೊಟ್ಟು ಬಲಪಡಿಸಿ ನಡೆಸುವ ಆತನಾಗಿದ್ದಾನೆ. ಅಲ್ಲಿ ಮನೆಗೆ ಹೋಗು, ನೀವು ಲಾಸ್ಟ್ ಚಾಪ್ಟರ್ ಓದ್ರಿ. ದೇವರಿಗೆ ಸ್ತೋತ್ರ. ಯೋಬನು ಏನೆಲ್ಲ ಕಳ್ಕೊಂಡೋ ಅದರ 2 ಪಟ್ಟರಷ್ಟು ತಿರುಗಿ ಅವನನ್ನು ಕೊಟ್ಟು, ದೇವರಿಗೆ ಸ್ತೋತ್ರ, ಸೈತಾನಿಗೆ ಲಯ, ದೇವರಿಗೆ ಮಹಿಮೆ ಆಗುವಂಥ ಕಾರ್ಯವನ್ನು ದೇವರು ಮಾಡಿ ತೋರಿಸಿದನು. ದೇವರಿಗೆ ಮಹಿಮೆ ಉಂಟಾಗಲಿ. ಆತನು ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ದ. ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದನ್ನು ನೋಡ್ತೇವೆ. ನೋಡ್ರಿ, ನಮ್ಮ ಮೇಲೆ ನಾವು ಪ್ರವಾದನೆ ಮಾಡಿಕೊಳ್ಳುವಾಗ ಯಾವಾಗಲೂ ಕೂಡ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗಿರೋ ಕಾರ್ಯ ಏನಂತ ಹೇಳಿದ್ರೆ, ದೇವರು ನನ್ನೊಟ್ಟಿಗೆ ಮಾತನಾಡ್ತಾರೆ. ಹಲ್ಲೆಲೂಯ. ಆತನ ವಾಕ್ಯ ಸತ್ಯವಾದದ್ದು. ಆ ಮಾತುಗಳು ನನ್ನ ಜೀವಿತದಲ್ಲಿ ಬಲವಾದಂಥ ಆಶೀರ್ವಾದಕ್ಕೆ ನನ್ನನ್ನು ಏನು ಮಾಡ್ತದೆ. ಸಿಂಪಲ್ ಥಿಂಗ್ಸ್ ವಿ ಟಾಕ್. ಸಣ್ಣ ಸಣ್ಣ ವಿಷಯ ಕೂಡ ಒಳ್ಳೆಯದು ಮಾತಾಡೋದು ತಪ್ಪಲ್ರಿ. ದೇವ್ರ ವಾಕ್ಯದಲ್ಲಿ ಬರೆದಿರೋದು ಸತ್ಯವನ್ನು ನಂಬೋದು ತಪ್ಪಲ್ರಿ. ಅದರಲ್ಲಿ ಎಷ್ಟೋ ಕೆಟ್ಟದ ನಾವು ತೊಗೊಳ್ತೇವೆ, ಒಳ್ಳೇದು ನಾವು ತೊಗೊಳಂಗಿಲ್ಲ. ಹಲ್ಲೆಲೂಯ. ಯೋಬನಿಗೆ ಅವನ ಜೀವಿತದಲ್ಲಿ ಏನೆಲ್ಲ ಕಳ್ಕೊಂಡ್ರು ಅದರ 2 ಪಟ್ಟರಷ್ಟು ದೇವ್ರು ತಿರುಗಿ ಕೊಟ್ಟರು. ಇವತ್ತು ರಾತ್ರಿ ವೇಳೆಯಲ್ಲಿ ನೀನು, ನಿನ್ನ ಕುಟುಂಬ, ನಿನ್ನ ಜೀವಿತ ದೇವರ ಆಳ್ವಿಕೆಯಲ್ಲಿದೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಟುಕೊಂಡಿರ್ರಿ. ಹಲ್ಲೆಲೂಯ. ಯಾವ ಸೈತಾನನು ನಿಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾವ ಆಪತ್ತು ಕೇಡುಗಳು ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದು ಎಂಥದೇ ಆಗಿದ್ದರೂ ಅದರ ಮಧ್ಯದಲ್ಲಿ ಅದ್ಭುತ ಮಾಡುವ ದೇವರು ನಮ್ಮ ಜೊತೆಗಿದ್ದಾನೆ. ಸತ್ಯವ ಇಷ್ಟಕ್ಕೆ ಮುಗಿದು ಹೋಗಲಿಲ್ಲ. 4ನೇ ತಿಂಗಳು ಆಕೆ ಹೊಟ್ಟೆಯಿಂದ ಇದ್ಲು. ಬಲವಾಗಿ ದೇವರು ಗರ್ಭ ಕೊಟ್ಟ ಎಂಬುದಾಗಿ ಸಂತೋಷದಲ್ಲಿ ನಾವೆಲ್ಲರೂ ಸ್ತುತಿಸ್ತೀವಿ, ದೇವ್ರನ್ನ ಮಹಿಂಪಡಿಸಿದ್ವಿ. ಆ ಮಧ್ಯದಲ್ಲಿ ಹಣದ ಆಸೆಗೋಸ್ಕರವಾಗಿ ಆಕೆಗೆ ಏನೋ ಒಂದು ಮಾಡಿ ಆಕೆ ಹೊಟ್ಟೆಯಲ್ಲಿ ಹಾಕಿಬಿಟ್ರು. ಹಲ್ಲೆಲೂಯ. ಆ ಸಮಯದಲ್ಲಿ ತಕ್ಷಣ ಒಂದು ಫೋನ್ ಕಾಲ್ ಬರ್ತದೆ. ಬೆಳಗಿನ ಜಾವದಲ್ಲಿ ನಾನು ಪ್ರಾರ್ಥನೆ ಮಾಡಿ ಕೂತ್ಕೊಂಡಿರುವಾಗ ಆಕೆಗೆ ಅಲ್ಲೇ ಬಿಟ್ಟುಬಿಟ್ವಿ. ದೇವ್ರಿಗೆ ಸ್ತೋತ್ರ. 9 ತಿಂಗಳಾದ ಮೇಲೆ ಒಂದು ಗಂಡು ಮಗುವನ್ನು ಹೆತ್ತು ದೇವರ ಮಹಿಮೆ ಪಡಿಸುವಂತೆ ದೇವರು ಸಹಾಯ ಮಾಡಿ ಅವನಿಗೆ ಯೇಸು ರಾಜ ಎಂಬುದಾಗಿ ಹೆಸರಿಟ್ಟಿದೆ. ಏನು ರಾಜ? ಯೇಸು ರಾಜ ಎಂಬುದಾಗಿ ಹೆಸರಿಡ್ರಿ ಪಾಸ್ಟರ್ ನನ್ನ ಮಗನಿಗೆ ಅಂತ ಹೇಳಿ. ಆ ಊರಿನಲ್ಲಿ ಯೇಸು ರಾಜ. ಹಲ್ಲೆಲೂಯ. ಒಂದು ಮಗುವನ್ನು ಕೇಳಿದ, ಇವತ್ತು 3 ಮಗುವನ್ನು ದೇವರು ಕೊಟ್ಟಿದ್ದಾರೆ. ಆಕೆ ಗಂಡು ಮಗುನೇ, 3 ಗಂಡು ಮಗುನೇ. ಹಲ್ಲೆಲೂಯ. ಆಕೆ ಆಸ್ತಿಯನ್ನು ಯಾರು ಹೊಡ್ಕೋಬೇಕಂತಿದ್ರು, ಅವ್ರ ಮೇಲೆ ಕಿಡಿಕಾರ್ತಿದ್ರು, ಅವ್ರಿಗೆ ವಿರೋಧ ಮಾಡಬೇಕಂತ ಬಯಸ್ತಿದ್ರು, ಅವ್ರ ಮುಂದುಗಡೆ 3 ಗಂಡು ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ. ಅವ್ರ ಆಸ್ತಿ ಬಾಧ್ಯಸ್ಥರಾಗಿ ಅವ್ರ ಕುಟುಂಬದಲ್ಲಿತ್ತು ಜಯ ಕೊಟ್ಟು ದೇವರ ಕೃಪೆಯಲ್ಲಿ ನಡೆಸುವಂತೆ ದೇವರು ಸಹಾಯ ಮಾಡಿದ. ಹಲ್ಲೆಲೂಯ. ದೇವರು ನೀನು ಎಲ್ಲಿ ಬಿದ್ದಿದ್ಯೋ ಅಲ್ಲೇ ನಿನ್ನನ್ನು ನಿಲ್ಲಿಸಿ ಬಲಪಡಿಸಿ ವೈರಿಗಳ ಮುಂದುಗಡೆ ಔತಣವನ್ನು ಸಿದ್ಧ ಮಾಡಿ ದೇವರ ನಾಮವನ್ನು ಮಹಿಂಪಡಿಸುವ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ವಿ ಮಸ್ಟ್ ಬಿ ಸ್ಟ್ರಾಂಗ್ ಇನ್ ಅವರ್ ಫೇತ್. ನಮ್ಮ ನಂಬಿಕೆಯಲ್ಲಿ ಬಿದ್ದು ಹೋಗದೆ
ನಿರೀಕ್ಷೆಯನ್ನು ಕಾಪಾಡ್ಕೊಳ್ಳೋದಾಗಿದ್ದರೆ ಮಾತ್ರ ದೇವ್ರ ಮಹಿಮೆ ನೋಡ್ಲಿಕ್ಕೆ ಸಾಧ್ಯ. ದೇವ್ರ ಸ್ತೋತ್ರ. ಇಂಥ ನಾನಪ್ಪ ಡಾಕ್ಟರ್ ಭರವಸೆ ಇಡ್ರಿ.
ತಮಯ್ಯ ಪರಿಪೂರ್ಣವಾದ ಮೇಲೆ ದೇವರು ತನ್ನ ಮಹಿಮೆಯನ್ನು ನಮ್ಮ ಮುಂದುಗಡೆ ಪ್ರಕಟಣೆ ಮಾಡ್ತಾರೆ. ಅದಕ್ಕಾಗಿ ನೋಡ್ರಿ, ನಂಬಿಕೆಯ ಪ್ರತಿಫಲವನ್ನು ಹೊಂದಬೇಕಾದ್ರೆ ನಮಗೇನಿರ್ಬೇಕಂತೆ? ತಾಳ್ಮೆ ಇರಬೇಕಂತೆ. ಆ ತಾಳ್ಮೆನೇ ನಮಗೇನು ಮಾಡ್ತದೆ? ದೇವರ ಕೃಪೆಯಲ್ಲಿ ನಿಲ್ಲುವಂತೆ ನಮಗೆ ಸಹಾಯ ಮಾಡ್ತದೆ. ಪ್ರೈಸ್ ಲಾರ್ಡ್, ದೇವ್ರಿಗೆ ಸ್ತೋತ್ರ. ಆ ಸಹೋದರಿ ಮನೆಗೆ ಹೋದ್ಲು. ಆಮೇಲೆ ಮತ್ತೆ ಯಾರೋ ಆಲೋಚನೆ ಕೊಟ್ಟರು. ಸ್ವಲ್ಪ ದಿವಸ ಆದಮೇಲೆ ಹೊಟ್ಟೆ ನೋವು ಬಂದ ಮೇಲೆ ಆಸ್ಪತ್ರೆಗೆ ಹೋಗಬೇಡ ಅಂತ ಹೇಳಿದೆ ನಾನು. ಆಮೇಲೆ ಅಲ್ಲಿ ಕೇಳಿ ಇದು ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದು, ಅಲ್ಲಿ ಏನು ಖರ್ಚಿಲ್ಲದೆ ಅವ್ರಿಗೆ ಭಾಳ ಒಂದು 20-30 ಸಾವಿರ ರೂಪಾಯಿ ಖರ್ಚಾಗಿರ್ಬೋದು. 3 ಮಕ್ಕಳನ್ನು ಸಿಜರಿನ್ ಮಾಡಿ ತೆಗೆದು ಆರೋಗ್ಯಕರವಾಗಿಟ್ಟು ನ್ಯೂಸ್ ಪೇಪರ್ನಾಗ ಬಂತಾಕಿ 3 ಮಕ್ಕಳ ತಾಯಿ. ಹಾಲೆಲೂಯ್ಯ. ನನ್ನ ಕಡೆ ಫೋಟೋ ಐತಿ, ತೋರಿಸ್ತೇನೆ ನಿಮಗೆ. ಹಾಲೆಲೂಯ್ಯ. ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡುವಂಥ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮೊಂದಿಗಿರುವಾಗ ಆತನು ಎಲ್ಲವನ್ನು ಮಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ. ಹಾಲೆಲೂಯ್ಯ. ಅನೇಕ ಸಾರಿ ನಮ್ಮ ಸಭೆ ಸುಟ್ಟರು, ಅನೇಕ ಕಾರ್ಯಗಳು ನಡೆದು ಎಲ್ಲದರ ಮಧ್ಯದಲ್ಲಿ ನಾನು ತವಕಪಟ್ಟಿಲ್ಲ, ಆಶ್ಚರ್ಯಪಟ್ಟಿಲ್ಲ, ವೇದನೆ ಪಟ್ಟಿಲ್ಲ. ಮೊಣಕಾಲು ಹಾಕ್ತಿದ್ದೆ, ಪ್ರಾರ್ಥನೆ ಮಾಡ್ತಿದ್ದೆ. ನನ್ನ ಮಗ ಬಂದು ಎಷ್ಟೋ ಸತಿ ನಂಗೆ ಪ್ರವಾದನೆ ಮಾಡ್ಯಾನ. ಸಣ್ಣ ಮಕ್ಕಳ ಜೊತೆಗೆ ಮಾತಾಡ್ತಾನೆ ದೇವರು. ಪ್ರೈಸ್ ಲಾರ್ಡ್. ಹೆಂಡತಿ ಗಂಡರೊಟ್ಟಿಗೆ ಮಾತಾಡ್ತಾನೆ. ಹಾಲೆಲೂಯ್ಯ. ಅದರ ಮಧ್ಯದಲ್ಲಿ ನಾವು ಭಾಳ ಎಚ್ಚರವಾಗಿರಬೇಕು, ಅದನ್ನು ಸ್ವೀಕರಿಸಬೇಕು. ಆ ದೇವರ ಸನ್ನಿಧಿಯಲ್ಲಿ ನಾವು ನಿಂತುಕೊಂಡು ದೇವರ ಮಹಿಮೆಯನ್ನು ನೋಡುವುದಕ್ಕಾಗಿ ನಾವು ನಮ್ಮ ಮನಸ್ಸು ಒಂದೊಂದು ಪ್ರಾರ್ಥನೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನ ಬುದ್ದಲಿಯಲ್ಲಿ ಇಡಲ್ಪಟ್ಟಿದೆ ಎಂಬುದಾಗಿ. ಅದಕ್ಕೆ ಲೆಕ್ಕ ಸಮೇತವಾಗಿ ಉತ್ತರ ಕೊಡುವಂಥ ದೇವರಾಗಿದ್ದಾರೆ. ಹಾಲೆಲೂಯ್ಯ. ಲೆಕ್ಕ ಸಮೇತವಾಗಿ ಉತ್ತರ ಕೊಡುವಂಥ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಅನೇಕ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಷ್ಟು ಸಮಯ ನಮಗಿಲ್ಲ, ನಾವು ಕಣ್ಣನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರತಿಯೊಂದು ಕಾರ್ಯಗಳ ಮಧ್ಯದಲ್ಲಿ ಇವತ್ತು ಆ 3 ಮಕ್ಕಳು ಜೀವಂತವಾಗಿದ್ದಾರೆ. ಅದೇ ತಾಯಿ, ಯಾವ ತಾಯಿ ಬೈಬಲ್ ನನಗೆ ವಾಪಸ್ ಕೊಟ್ಟು ಕಳಿಸಿದ್ಲು, ಆಕೆ ಬಂದು ನನ್ನ ಹತ್ರ ಕ್ಷಮಾಪಣೆ ಕೇಳಿದ್ಲು. ಪಾಸ್ಟರ್, ನನಗೆ ಕ್ಷಮಿಸ್ರಿ, ನನ್ನ ಮಗಳಿಗೆ ಎಷ್ಟು ಒಳ್ಳೆಯ ಕಾರ್ಯಗಳಲ್ಲಿ ನೀವು ನಡೆಸ್ತಾ ಇದ್ರಿ, ಆದರೆ ನಾವು ಯಾವಾಗೂ ಆಕೆಗೆ ತಡೆ ಮಾಡಿದ್ವಿ. ಆಕೆನೂ ಕರ್ಕೊಂಡು ಈಗ ಮಕ್ಕಳು ಕರ್ಕೊಂಡು ಪ್ರೇಯರ್ ಮಾಡಿಸ್ಕೊಂಡ್ರು. ಹಾಲೆಲೂಯ್ಯ. 3 ಮಕ್ಕಳು ಹಿಡಿಯೋದು ಕಷ್ಟ ಆಗಿಬಿಡುತ್ತೆ. ಅಷ್ಟು ಆಶೀರ್ವಾದ ದೇವರು ಅವ್ರಿಗೆ ಕೊಟ್ಟ. ದೇವ್ರ ವಾಕ್ಯ ಹೇಳ್ತದೆ, ನೀವು ಬೇಡಿಕೊಳ್ಳಿರಿ ನಿಮಗೆ ಸಿಗ್ತದೆ, ತಟ್ಟಿರಿ ನಿಮಗೆ ತೆರೆಯಲ್ಪಡ್ತದೆ, ಹುಡುಕಿರಿ ನಿಮಗೆ ಸಿಕ್ಕುವುದು ಎಂಬುದಾಗಿ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಒಂದು ಮಾತನ್ನು ಶಿಷ್ಯರಿಗೆ ಹೇಳಿದರು. ಏನಂತ ಹೇಳಿದ್ರೆ, ನೀವು ಯಾವುದನ್ನು ಬೇಡಬೇಕೋ ಅದನ್ನೇ ಇನ್ನೂ ತನಕ ನನ್ನ ಕಡೆ ಬೇಡಿಲ್ಲ ಅಂತ. ಯಾವುದನ್ನು ಬೇಡಬೇಕೋ ಇನ್ನೂ ತನಕ ಏನು ಮಾಡಿಲ್ಲ. ನಾವು ಯಾವಾಗೂ ಕೂಡ ನಮ್ಮ ಯೋಗ್ಯತೆಗೆ ತಕ್ಕಂತೆ, ನಮ್ಮ ಆಲೋಚನೆಗೆ ತಕ್ಕಂತೆ, ನಮ್ಮ ಮೈಂಡಿಗೆ ತಕ್ಕಂತೆ ನಾವು ಬೇಡ್ತೇವೆ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ. ದೇವ್ರಿಗೆ ಸ್ತೋತ್ರ. ಈ ಸೈಟನ್ನು ದೇವ್ರು ನಿಮ್ಗೆ ಕೊಟ್ಟಿದ್ದಾನೆ. ದೇವ್ರ ಸ್ತೋತ್ರ. ಅದಕ್ಕಿಂತ ಉತ್ತಮವಾದ ಎಕರೆಗಟ್ಟಲೆ ಜಾಗ ನಿಮ್ಮ ಸಭೆಗೆ ಕೊಡೋದಕ್ಕಾಗಿ ದೇವರು ಶಕ್ತನಾಗಿದ್ದಾನೆ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ. ಒಂದು ಬೆಂಕಿ ಪಟ್ಟಣದಂಥ ಚಿಕ್ಕ ಮನೆಯಲ್ಲಿ ನೀವಿದ್ದೀರಿ, ಕಷ್ಟಪಟ್ಟಿದ್ದೀರಿ, ವೇದನೆ ಪಟ್ಟಿದ್ದೀರಿ, ಅದರಲ್ಲೇ ಎಲ್ಲ ಮುಗಿಸಿದ್ರಿ. ಇಷ್ಟಕ್ಕೆ ಮುಗಿದೋಗಿಲ್ಲ. ದೇವರು ಸಮೃದ್ಧಿಯ ದೊಡ್ಡ ಮನೆಯನ್ನು ಕೊಟ್ಟು ನಿಮ್ಮ ಜೀವಿತದಲ್ಲಿ ನಡೆಸುವುದಕ್ಕಾಗಿ ಶಕ್ತನಾಗಿದ್ದಾನೆ. ಹಗಲು ರಾತ್ರಿ ನೀನು ಕೆಲಸ ಮಾಡ್ತಾಯಿದ್ದಿ, ಅನೇಕ ಟಾರ್ಚರ್ನಲ್ಲಿದೆ, ವಿರೋಧಗಳು ನಿನಗಿದ್ದಾವೆ, ನೀನು ಅನೇಕ ಜನರು ಕಾಂಪಿಟೇಷನ್ನಲ್ಲಿದ್ದಾರೆ. ಭಯಪಡಬೇಡ, ನಂಬಿಗಸ್ತನಾಗಿರು. ದೇವರ ಬಾವುಟವನ್ನು ಹಾರಿಸು. ಅಲ್ಲೇ ನಿನ್ನನ್ನು ನಿಲ್ಲಿಸಿ ವೈರಿಗಳ ಮುಂದುಗಡೆ ಔತನ್ನು ಸಿದ್ಧ ಮಾಡುವ ದೇವರು ನಮ್ಮ ಪಕ್ಷದಲ್ಲಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾವ ಮನುಷ್ಯನಾಗಿರಲಿ, ಯಾವ ಅಧಿಕಾರಿ ಆಗಿರಲಿ, ಯಾವ ಮಂತ್ರಿ ಆಗಿರಲಿ, ಯಾವುದನ್ನು ಕೆಡಿಸುವುದಕ್ಕಾಗಿ ದೇವರು ಅಪ್ಪಣೆ ಕೊಡೋದಿಲ್ಲ. ಹಾಲೆಲೂಯ್ಯ. ಆತನ ಹಸ್ತ ನಮ್ಮ ಮೇಲಿರಬೇಕಾದರೆ ಬಲವಾದ ಜಯವನ್ನು ಕೊಡುವಂಥ ದೇವರಾಗಿದ್ದಾರೆ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ನಾವು ಕರ್ತನ ಕೈಲಿ ಒಪ್ಪಿಸ್ಕೊಡೋಣ. ಈ ಒಂದು ದಿವಸದಲ್ಲಿ ನೀವು ಉಪವಾಸ ಪ್ರಾರ್ಥನೆಯಲ್ಲಿರುವಾಗ ಅನೇಕ ವಿಜ್ಞಾಪನೆಗಳನ್ನು ಇಟ್ಟುಕೊಂಡು ಕರ್ತನ ಸನ್ನಿಧಿಯಲ್ಲಿ ಬಂದಿದ್ರಿ. ನಂಬ್ರಿ, ದೇವರು ನಿಮ್ಮೊಂದಿಗಿದ್ದಾನೆ.
ಹಾಲೆಲೂಯ. ಅನ್ನಳು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಳು, ದೇವರ ಸನ್ನಿಧಿಯಲ್ಲಿ ಬಂದಳು. ಅಯ್ಯೋ ದೇವರೇ, ನಾನು ಅವಮಾನಕ್ಕೆ ಗುರಿಯಾಗಿದ್ದೇನೆ, ನನಗೊಂದು ಮಗುವನ್ನು ಕೊಡು ಎಂಬುದಾಗಿ ಹೇಳಿದಳು. ಹಾಲೆಲೂಯ. ಆಕೆ ಮಾಡುವ ಪ್ರಾರ್ಥನೆಯನ್ನು ನೋಡಿ ಏಲಿ ಅನೇಕ ಜನರು ಆಕೆಯನ್ನು ಹೀಯಾಳಿಸಿದರು. ಆಕೆ ಮಾತಾಡುವುದು ದೇವರೊಟ್ಟಿಗಾಗಿತ್ತು, ಆಕೆ ನೋಡುವುದು ದೇವರ ದೃಷ್ಟಿಯಾಗಿತ್ತು. ಆಕೆ ಕಣ್ಣೆತ್ತಿ ಪರ್ವತ ಕಡೆಗೆ ನೋಡಿದ್ಲು, ತನ್ನ ಹೃದಯವನ್ನು ದೇವರ ಕಡೆಗೆ ಒಪ್ಪಿಸಿಕೊಟ್ಲು. ಮೊದಲೇ ಸಮಯಲ್ಲ ಪುಸ್ತಕದಲ್ಲಿ ಆಕೆ ಹೇಳ್ತಾಳೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದನು, ನನಗೆ ಉತ್ತರ ಕೊಟ್ಟನು, ಆತನ ಮಹಿಮೆಯ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ನಡೆಸಿದನು. ಯೆಹೋವನಂತ ದೇವರು ಬೇರೆ ಯಾರೂ ಇಲ್ಲ. ಇನ್ನು ಮೇಲೆ ಹಮ್ಮಿನಿಂದ ನಡೆಯಬೇಡ್ರಿ, ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ದೇವರ ಕೃಪೆಗೆ ಒಳಗಾಗ್ರಿ. ಆತನು ತಗ್ಗಿಸುವ ಆತನು ಹೆಚ್ಚಿಸುವ ಆತನಾಗಿದ್ದಾನೆ. ದೀನ ದರಿದ್ರರನ್ನ ತಿಪ್ಪೆಯಿಂದ ಎತ್ತಿ ಸಿಂಹಾಸನದ ಮೇಲೆ ಕೂಡಿಸುವುದಕ್ಕಾಗಿ ಶಕ್ತನಾದಂತ ದೇವರಾಗಿದ್ದಾನೆ. तू गए जगह न कुछ कमी भी। ಎಲ್ಲರೂ ಸ್ವಲ್ಪ ಹೊತ್ತು ಕರಗಳೆತ್ತಿ ದೇವರ ಸ್ತೋತ್ರ ಮಾಡೋಣ, ಆತನಿಗೆ ಮಹಿಮೆ ಸಲ್ಲಿಸೋಣ. ದೇವರ ಅಭಿಷೇಕ ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಬಲವಾಗಿ ಇಳಿದು ಬರುವಂತದ್ದಾಗಿದೆ. ದೇವ್ರಿಗೆ ಹೇಳ್ರಿ, ಇವತ್ತು ನಾನು ಖಾಲಿಯಾಗಿ ನಾನು ಇಲ್ಲಿಂದ ಹೋಗಬಾರದು. ದೇವ್ರೆ, ನಿನ್ನ ಕರಗಳು, ನಿನ್ನ ಹಸ್ತವು ದೇವರೇ ನನ್ನ ಜೀವಿತದಲ್ಲಿ ಇರುವ ಎಲ್ಲ ಪರಿಸ್ಥಿತಿಯ ಮುಂದುಗಡೆ ನಂಬಿಕೆ ಅನ್ನುವಂತ ಬಾವುಟವನ್ನ ನಾನು ಹಾರಿಸ್ತೇನೆ. ದೇವರೇ, ನೀನು ನನ್ನೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ನನ್ನ ಜೀವಿತದಲ್ಲಿ ಉಪಾಯಗಳು ಮಾಡಿದಕ್ಕಾಗಿ ಸ್ತೋತ್ರ. ದೇವರ ಅದ್ಭುತವನ್ನು ಮಾಡಿದಕ್ಕಾಗಿ ಸ್ತೋತ್ರ. ದೇವರು ಕೆಲವು ಜನರಿಗೆ ಇಲ್ಲಿ ತಮ್ಮ ಸಾಲಗಳನ್ನ ಸಮಯಕ್ಕಿಂತ ಮುಂಚೆ ತೀರಿಸುವುದಕ್ಕಾಗಿ ಉಪಾಯವನ್ನ ಉಂಟು ಮಾಡುವಂತವರಾಗಿದ್ದಾರೆ. ನೀನು ಸಾಲದಲ್ಲಿದ್ಯೋ, ಅನೇಕ ಬಂಧನದಲ್ಲಿದ್ಯೋ, ಇಕ್ಕಟ್ಟಿನಲ್ಲಿದ್ಯೋ, ರೋಗದಲ್ಲಿದ್ಯೋ, ವಾಸಿ ಆಗಲಾರದಂತ ನಿನ್ನ ರೋಗವು ದೇವರು ಮುಟ್ಟಿ ಸ್ವಸ್ಥ ಮಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ. ಕರಗಳೆತ್ತಿ ದೇವ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. तू रास्ता भी गए, तू गए जगह न कुछ कमी भी गए, तेरा ही नाम जिंदगी। ನಿಮ್ಮ ಶರೀರದ ವೇದನೆ ಇರುವವರು ನಿಮ್ಮ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮನ್ನ ಮುಟ್ಟಿ ಸಂಪೂರ್ಣವಾದಂತ ಆ ಶರೀರದ ವೇದನೆಯನ್ನ ತೊಲಗಿಸುವಾತನಾಗಿದ್ದಾನೆ, ಬಿಡುಗಡೆ ಕೊಡುವಾತನಾಗಿದ್ದಾನೆ. ಹಾಲೆಲೂಯ. ಓ ರಮ ಚಂದರ ಅಂತರಮ ಚಂದರ ಬಗರಮ ರಮ ಚಂದರ ಬಗರಮ ಸ್ತೋತ್ರ. तुम सा कोई तुम सा कोई अब है पूरा तुम सा कोई ನನ್ನ ಸೇ ನನ್ನ ಬಯಕೆ ನಿನ್ನ ನಾಮ ಮೇಲೆ ಇರುವೆ. ಮಹಿಮೆಗೆ ಪಾತ್ರನೇ ದೇವರೇ, ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಇಂತಲೂ ನನಕ್ಕಿಂತಲೂ ಉನ್ನತ. ನಾಮಕ್ಕಿಂತಲೂ ಎಲ್ಲ
ಉನ್ನತ ಯೇಸು 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 ನೀವು ಉನ್ನತ ಯೇಸು 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 ನೀವು ಉನ್ನತ ನೀವು ಉನ್ನತ ದೇವರೇ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ನಿಮ್ಮ ಮೇಲೆ ಅನೇಕ ಕಾರ್ಯಗಳನ್ನು ವಾಕ್ಯದ ಮೂಲಕವಾಗಿ ಹೇಳಿ ಅರಿಕೆ ಮಾಡ್ರಿ. ಯಾವ ವಿಷಯದಲ್ಲಿ ನಿಮಗೆ ಭಯ ಇದೆಯೋ, ಯಾವ ವಿಷಯದಲ್ಲಿ ಅಪನಂಬಿಕೆ ನಿಮ್ಮನ್ನು ಕಾಡ್ತಾ ಇದೆಯೋ, ಯಾವ ಒಂದು ಶೋಧನೆ ನಿಮ್ಮ ಜೀವಿತದಲ್ಲಿ ಆಳ್ತಾ ಇದೆಯೋ, ಯೇಸುವಿನ ನಾಮದಲ್ಲಿ ಇವತ್ತು ಅದು ನಿಮ್ಮ ಜೀವಿತದಿಂದ ತೊಲಗಿ ಹೋಗಲಿ. ದೇವರ ಪವಿತ್ರಾತ್ಮನ ಶಕ್ತಿಯ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರುವಂಥದ್ದಾಗಿದೆ. ಆತ ನಿಮ್ಮನ್ನು ಮುಟ್ಟುವ ಆತನಾಗಿದ್ದಾನೆ, ನಿಮ್ಮ ಹೃದಯದಲ್ಲಿ ವಾಸಿಸುವ ಆತನಾಗಿದ್ದಾನೆ, ನಿಮ್ಮ ಕುಟುಂಬದಲ್ಲಿದ್ದಾನೆ, ನಿಮ್ಮ ಕೆಲಸ ಕಾರ್ಯದಲ್ಲಿದ್ದಾನೆ. ಇನ್ನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನೆರಳಿನಂತೆ ನಿನ್ನಲ್ಲಿ ಇರುವ ದೇವರಾಗಿದ್ದಾನೆ. ಹಾಲೆಲೂಯ. ಕೆಲವು ಸೋಲುಗಳಲ್ಲಿ ಜಯವನ್ನು ನುಡಿರಿ. ಇದು ನಡೀತದೆ. ದೇವರ ಕೃಪೆ ನನ್ನಲ್ಲಿ, ದೇವರ ಅದ್ಭುತ ನನ್ನಲ್ಲಿ, ದೇವರ ಜಯ ನನ್ನಲ್ಲಿ, ದೇವರ ಬಿಡುಗಡೆ ನನ್ನಲ್ಲಿ. ಓ ರಬ ಶಂದ ರಬ ತೋ ರಬ ಓ ರಬ ಬಬ मेरे जीवन से महिमा तुझे मिले. तू मेरा है, मैं तेरा हूँ. तू मेरा है मैं तेरा हूँ. तू मेरा है, मैं तेरा हूँ. तू मेरा है, मैं तेरा हूँ. ऐ खुदा मेरा जीवन है तेरा खुदा. ऐ खुदा ಹೌದಪ್ಪ ದೇವರೇ, मेरा जीवन है तेरा खुदा. ನೆಕ್ಸ್ಟ್ ಲೆವೆಲ್ಗೆ ಮುಂದಿನ ಮೆಟ್ಟಲನ್ನ ಹತ್ತು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯ. ಮುಂದಿನ ಮೆಟ್ಟಲನ್ನ ಹತ್ತು. ನಾನೇ ನಿನ್ನೊಂದಿಗಿದ್ದೇನೆ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ಸರ್ವಶಕ್ತನಾದ ದೇವರು. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಎಲ್ಲರ ಕರಗಳೆತ್ತಿ ದೇವರನ್ನು ಮಹಿಂಪಡಿಸೋಣ. ಹಾಲೆಲೂಯ. ಕೆಲವು ಜಯಗಳನ್ನು ನಿಮ್ಮ ಮೇಲೆ ನುಡಿಯೋಣ. ಜಯಗಳನ್ನು ನುಡಿರಿ. ಇನ್ನು ಮೇಲೆ ನಾನು ರೋಗಿಷ್ಠನಲ್ಲ, ಇನ್ನು ಮೇಲೆ ನಾನು ಅನಾರೋಗ್ಯದಲ್ಲಿರೋನಲ್ಲ, ಇನ್ನು ಮೇಲೆ ನಾನು ಬಲಹೀನನಲ್ಲ, ಇನ್ನು ಮೇಲೆ ನಾನು ಸೋಲುವುದಿಲ್ಲ, ಇನ್ನು ಮೇಲೆ ನಾನು ಯಾವ ಕೇಡಿಗೂ ಸಂಬಂಧಪಟ್ಟವನಲ್ಲ, ಸರ್ವಶಕ್ತನಾದ ದೇವರ ಮಗನಾಗಿದ್ದೇನೆ. ಆತನು ಮುಂದುಗಡೆ ಬಾವುಟವನ್ನು ಹಾರಿಸ್ತೇನೆ, ನಂಬಿಕೆಯಿಂದ ನಿಲ್ತೇನೆ. ನನ್ನ ಜೀವಿತದಲ್ಲಿ ನಾನು ಸಾಲಗಾರನಾಗಿರೋದಿಲ್ಲ ದೇವರೇ. ಅಪ್ಪ, ನಾನು ಯಾವ ರೀತಿಯಾದಂಥ ಕೇಡಿಗೂ ಒಳಗಾಗದಂತೆ ನಿನ್ನ ಸನ್ನಿಧಿಯಲ್ಲಿ ನಿನ್ನ ಮಗನಾಗಿ ನಿಂತು ಬಲವಾದ ಜಯವನ್ನು ಹೊಂದುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿದ್ದೆ. ಅದಕ್ಕಾಗಿ ಸ್ತೋತ್ರ. ಕ್ರಿಸ್ತನಲ್ಲಿ ಪೂರ್ಣ ಜಯಶಾಲಿಯಾಗಿದ್ದೇನೆ, ಅದಕ್ಕಾಗಿ ಸ್ತೋತ್ರ. ಕ್ರಿಸ್ತನಲ್ಲಿ ಪೂರ್ಣ ಜಯಶಾಲಿಯಾಗಿದ್ದೇನೆ, ಅದಕ್ಕಾಗಿ ಸ್ತೋತ್ರ. ಇವತ್ತು ನನ್ನ ಶರೀರದಲ್ಲಿರುವ ರೋಗ ಇನ್ನು ಮೇಲೆ ಯಾವತ್ತೂ ನಾನು ನೋಡೋದಿಲ್ಲ ದೇವರೇ. ಡಾಕ್ಟರ್ಗಳು ಬಂದಾಗಲಿ ಸ್ವಾಮಿ, ಅನೇಕ ಆಪತ್ತುಗಳ ಭಯವು ನನ್ನಿಂದ ತೊಲಗಿ ಹೋಗಲಿ. ನಿನ್ನ ರಕ್ತದಿಂದ ಶುದ್ಧ ಮಾಡಿದ್ದಿ, ನಿನ್ನ ಬಾಸುಂಡೆಗಳಿಂದ ಗುಣಪಡಿಸಿದ್ದಿ
ದೇವರೇ, ನಿನ್ನ ಶಿಲುಬೆ ಶಕ್ತಿಯಿಂದ ನನ್ನನ್ನು ವಾಸಿ ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ಜಯ ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಜೀವಿತ ನಿನ್ನ ಕೈಯಲ್ಲಿದೆ, ಅದಕ್ಕಾಗಿ ಸ್ತೋತ್ರ. ಐ ಸಿ ದ್ಯಾಟ್ ಸಮ್ ಯಂಗ್ ಪೀಪಲ್ ವಿಲ್ ರೆಸ್ಟೋರ್ ಆ್ಯಂಡ್ ಬಿ ಸ್ಟ್ಯಾಂಡ್ ಫಾರ್ ದಿ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕಾಗಿ ಬಲವಾಗಿ ನಿಲ್ಲೋದನ್ನು ನಾನು ನೋಡ್ತಾ ಇದ್ದೇನೆ. ದೇ ವಿಲ್ ಬಿ ಟ್ರಾವೆಲಿಂಗ್ ಟು ನೇಷನ್, ದೇಶ ದೇಶಗಳನ್ನು ತಿರುಗಾಡುವ ಹಾಗೆ, ದೇಶ ನಿಮ್ಮ ಮಕ್ಕಳನ್ನು ದೇಶಕ್ಕಾಗಿ, ರಾಜ್ಯಕ್ಕಾಗಿ ದೇವರು ಉಪಯೋಗಿಸ್ಕೊಳ್ಳೋದಂತಾರೆ. ಇವತ್ತು ನಿಮ್ಮ ಪರಿಸ್ಥಿತಿ ನೋಡುವಾಗ ನಿಮಗೆ ಹಾಗೆ ಕಾಣೋದಿಲ್ಲ, ಆದರೆ ದೇವರು ಹೇಳ್ತಾರೆ, ನಾನು ನಿನ್ನ ಮಕ್ಕಳನ್ನು ದೇಶಗಳಿಗೆ, ರಾಜ್ಯಗಳಿಗೆ ಉಪಯೋಗಿಸ್ಕೊಳ್ತೇನೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ನಿಮ್ಮ ಕೆಲವು ಸಾಲಗಳನ್ನು ಸಮಯಕ್ಕಿಂತ ಮುಂಚೆ ದೇವರು ತೀರಿಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಸ್ತೋತ್ರ. ಆತನಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಎಲ್ಲರೂ ದೇವ್ರಿಗೆ ಸ್ತೋತ್ರ ಮಾಡೋಣವ. ನನ್ನನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳೋಣವ. ದೇವರೇ, ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳೋಣ. ನನಗೆ ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳೋಣ. ದೇವರೇ, ನನ್ನ ಜೀವಿತದಲ್ಲಿ ಉಪಾಯಗಳನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಹೊಸ ದ್ವಾರಗಳನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ, ನಿನ್ನ ಚಿತ್ತದಲ್ಲಿ ನೆಲೆಗೊಳಿಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಆಲೋಚನೆಗಳಿಗಿಂತಲೂ ನಿನ್ನ ಆಲೋಚನೆಗಳಲ್ಲಿ ನನ್ನನ್ನು ನಡೆಸುವ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ನನ್ನ ಎಲ್ಲ ಕೆಲಸಗಳನ್ನು ಸಫಲ ಮಾಡಿದ್ದಕ್ಕಾಗಿ ಸ್ತೋತ್ರ, ಉಪಾಯಗಳನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಅದ್ಭುತ ಚಿನ್ನ ಚಮತ್ಕಾರಗಳು ನನ್ನನ್ನು ಹುಡುಕಾಡಿಕೊಂಡು ಬರುವಂತೆ ನೀನು ಮಾಡುವ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. ಆತ್ಮನ ಅಭಿಷೇಕದಿಂದ, ದಾಹದಿಂದ ತುಂಬಿಸು ದೇವರೇ. ನಮ್ಮ ಸ್ವರವನ್ನು, ದೇವರೇ, ನಿನ್ನ ಸ್ವರವನ್ನು ಕೇಳುವಂತೆ ನಮ್ಮ ಮನಸ್ಸು ಯಾವಾಗಲೂ ನಿನ್ನನ್ನು ಅಂಟುಕೊಂಡಿರಲಿ ಕರ್ತನೆ. ದಾವೀದನು ಹೇಳ್ತಾನೆ, ದೇವರೇ, ಯಾವಾಗಲೂ ನಾನು ನಿನ್ನನ್ನು ನನ್ನ ಎದುರುಗಡೆ ಇಟ್ಟುಕೊಂಡಿದೆ ಎಂಬುದಾಗಿ ಹೇಳ್ತಾನೆ. ಆತನ ಸ್ವರವು ನಿಮಗೆ ಸ್ಪಷ್ಟವಾಗಿರಲಿ. ನೀವು ಕುತ್ಕೊಳ್ಳುವಲ್ಲಿ, ಏಳುವಲ್ಲಿ, ಹೋಗುವಲ್ಲಿ, ಪ್ರತಿಯೊಂದು ಕಡೆಗಳಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುವಂಥವರಾಗಿದ್ದಾರೆ. ಎಲ್ಲ ಮಹಿಮೆ ನಿನಗುಂಟಾಗಲಿ ದೇವರೇ. ನಿನ್ನ ಮಕ್ಕಳನ್ನು ಆಶೀರ್ವದಿಸಕ್ಕಾಗಿ ಸ್ತೋತ್ರ, ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರು, ಈ ವಾರದಲ್ಲಿ ಭಾನುವಾರ ಇವರು ತಿರುಗಿ ಬರುವಾಗ ಅನೇಕ ಸಾಕ್ಷಿಗಳು ಇವರಲ್ಲಿ ಇರಲಿ ದೇವರೇ, ಅದ್ಭುತಗಳ ಇರಲಿ ದೇವರೇ, ಚಿನ್ನ ಚಮತ್ಕಾರಗಳು ಇರಲಿ ದೇವರೇ. ಅಪ್ಪ, ನಿನ್ನ ವಾಕ್ಯ ಸತ್ಯವಾದದ್ದು, ಜೀವವುಳ್ಳದ್ದು, ಸಜೀವವಾದದ್ದು, ಈ ಬಾಯಿ ಕತ್ತಿಗಳಿಗಿಂತಲೂ ಹದವಾದದ್ದು, ಅದು ಕೀಲು ಮಚ್ಚುಗಳನ್ನು ತೂರಿ ಹೋಗುವಂಥದ್ದು ದೇವರೇ. ನಮ್ಮನ್ನು ಸ್ಥಿರಪಡಿಸುವಂಥದ್ದು, ಬಲಪಡಿಸುವಂಥದ್ದು ದೇವರೇ, ನಮ್ಮನ್ನು ಉಜ್ಜೀವನ ಮಾಡುವಂಥದ್ದಾಗಿದೆ, ಅದಕ್ಕಾಗಿ ಸ್ತೋತ್ರ. ಐ ಪ್ರೇ ಫಾರ್ ದ ಬ್ಲೆಸ್ಸಿಂಗ್ ದೇವರೇ. ಪರಲೋಕದ ಆಶೀರ್ವಾದಗಳು, ಸುವರಗಳು ಇವರ ಕುಟುಂಬದಲ್ಲಿ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಇವರ ಕಷ್ಟಗಳು, ಕಣ್ಣೀರುಗಳು, ದುಃಖಗಳು, ವೇದನೆಗಳು, ಇಕ್ಕಟ್ಟುಗಳು, ಬಂಧನಗಳನ್ನು ತೆಗಿ ದೇವರೇ. ಇನ್ನು ಹೆಚ್ಚಾಗಿ ಇವರು ನಿನ್ನ ಪಾದದಲ್ಲಿ ನಿಶ್ಚಿಂತೆಯಿಂದ ನಿಂತು ನಿನ್ನ ನಾಮವನ್ನು ಮಹಿಂಪಡಿಸುವಂತೆ ನಡೆಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಯೇಸು ನಾಮದಲ್ಲಿ ಸಂಪೂರ್ಣವಾಗಿ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಿದ್ದಕ್ಕಾಗಿ ವಂದನೆ ಸಲ್ಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮ ಸ್ತೋತ್ರವಾಗಲಿ. ಈ ಅವಕಾಶವನ್ನು ಕೊಟ್ಟಂಥ ಪಾಸ್ಟರ್ ರಾಜು ಅವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ನಿಜವಾಗಲೂ ಎಷ್ಟು ಜನ ಅಂತೀರಿ ದೇವರು ನನ್ನ ಜೊತೆಗೆ ಮಾತಾಡಿದೆ. ಹಲ್ಲೆಲೂಯ. ಕ್ಯಾರಿ ಆನ್. ನಂಬಿಕೆ ಬಾವುಟವನ್ನು ಹಾರಿಸ್ರಿ. ಹಲ್ಲೆಲೂಯ. ದೇವ್ರ ಮಹಿಮೆ ನೋಡುವಂತೆ ದೇವರು ಸಹಾಯ ಮಾಡ್ತಾರೆ.